ಓಂ ಶಾಂತಿ. 20 ಜನವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, ज्ञान की धारणा के साथ साथ सत्ययुगी राजाई के लिए याद और पवित्रता का बल भी जमा कर। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಜ್ಞಾನದ ಧಾರಣೆಯ ಜೊತೆಗೆ ಸತ್ಯುಗಿ ರಾಜ್ಯವನ್ನು ಪಡ್ಕೊಳ್ಳಿಕ್ಕೆ ನೆನಪು ಹಾಗೂ ಪವಿತ್ರತೆ, ಯೋಗ ಬಲ ಹಾಗೂ ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಜ್ಞಾನದ ಧಾರಣೆ ಜೊತೆಗೆ ಸತ್ಯುಗಿ ರಾಜ್ಯವನ್ನು ತಗೊಳ್ಳಿಕ್ಕೆ ನೆನಪಿನ ಬಲ ಹಾಗೂ ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಪ್ರಶ್ನೆ, अभी तुम बच्चों के पुरुषार्थ का क्या लक्ष्य होना चाहिए? ಪ್ರಶ್ನೆ ಆಗಿದೆ, ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯ ಏನಿರಬೇಕು? ಯಾವ ಲಕ್ಷ್ಯದಿಂದ ಪುರುಷಾರ್ಥ ಮಾಡಬೇಕು? उत्तर, सदा खुशी में रहना, बहुत बहुत मीठा बनना, सबको प्रेम से चलाना, यही तुम्हारे पुरुषार्थ का लक्ष्य हो. इसी से तुम सर्वगुण संपन्न 16 कला संपूर्ण बनेंगे. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯ ಏನಿರಬೇಕೋ, ಸದಾ ಖುಷಿಯಾಗಿರ್ಬೇಕು. ನಾನು ಸ್ವಯಂ ಜೊತೆನೇ ಈ ಲಕ್ಷ್ಯ ಇಟ್ಕೊಳ್ಬೇಕು. ಸದಾ ನಾನು ಖುಷಿಯಾಗಿರಬೇಕು, ಎಲ್ಲರ ಜೊತೆನೂ ಬಹಳ ಬಹಳ ಮಧುರವಾಗಿರಬೇಕು, ಎಲ್ಲರ ಜೊತೆ ಪ್ರೇಮದಿಂದ ನಡ್ಕೊಳ್ಬೇಕು, ಎಲ್ಲರನ್ನೂ ಪ್ರೇಮದಿಂದ ನಡೆಸ್ಕೊಳ್ಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಗುಣಗಳನ್ನು ತನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳೋ ಪುರುಷಾರ್ಥದ ಲಕ್ಷ್ಯ ಇಟ್ಕೊಳ್ಳಿ. ಇದರಿಂದನೇ ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗ್ತೀರಿ. ಅಂದರೆ ಎಷ್ಟು ನಮ್ಮಲ್ಲಿ ಗುಣಗಳು ಬರುತ್ತೆ ಅಷ್ಟು ಕಲೆಗಳು ಬರುತ್ತೆ. ಏಕೆಂದರೆ ಎಷ್ಟು ಗುಣಗಳ ಧಾರಣೆ ಇದೆ, ಅದರಂತೆ ನಡ್ಕೊಳ್ಳೋದು ಒಂದು ಕಲೆ. ಅದಕ್ಕೆ ಸದಾ ನಾನು ಖುಷಿಯಾಗಿರಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೇನು ಶಿಕ್ಷಣ ಇದೆ ಬಾಬೋರ್ದು? ಬಹಳ ಬಹಳ ಮಧುರವಾಗಿರಬೇಕು. ಯಾರು ಕಹಿ ಇರಲಿ, ಹುಳಿ ಇರಲಿ, ಸಿಹಿ ಇರಲಿ, ನಾನೆಲ್ಲರ ಜೊತೆ ಬಹಳ ಬಹಳ ಮಧುರವಾಗಿರಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನಡೆಸ್ಕೊಳ್ಬೇಕು. ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯ. ಇದರಿಂದನೇ ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗ್ತೀರಿ. ಎರಡನೇ ಪ್ರಶ್ನೆ, ಜಿನ್ಕೆ ಕರ್ಮ ಶ್ರೇಷ್ಠ ಹೇ ಉನ್ಕಿ ನಿಶಾನಿ ಕ್ಯಾ ಹೋಗಿ? ಯಾರ ಕರ್ಮ ಶ್ರೇಷ್ಠವಾಗಿದೆ ಅವರ ಚಿಹ್ನೆಗಳು ಏನಿರುತ್ತೆ? उत्तर, उनके द्वारा किसी को भी दुख नहीं पहुँचेगा. जैसे बाप दुख हरता सुख करता है, ऐसे श्रेष्ठ कर्म वाले भी दुख हरता सुख करता होंगे. ಯಾರ ಕರ್ಮ ಶ್ರೇಷ್ಠವಾಗಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಅದರ ಚಿಹ್ನೆಗಳೇನೆಂದರೆ, ಅವರಿಂದ ಯಾರಿಗೂ ಯಾವುದೇ ಥರ ದುಃಖ ಆಗೋದಿಲ್ಲ, ಅವರಿಂದ ಯಾರಿಗೂ ದುಃಖ ಸಿಗೋದಿಲ್ಲ. ಹೇಗೆ ತಂದೆ ದುಃಖ ಹರ್ತ ಸುಖ ಕರ್ತ, ಅದೇ ಥರ ಶ್ರೇಷ್ಠ ಕರ್ಮ ಮಾಡುವಂತಹ ಮಕ್ಕಳು ದುಃಖ ಹರ್ತ ಸುಖ ಕರ್ತ ಆಗಿರ್ತಾರೆ. ಯಾರಿಗೂ ದುಃಖ ಕೊಡಲ್ಲ, ಇನ್ನು ದುಃಖ ದೂರ ಮಾಡಿ ಸುಖ ಕೊಡೋರಾಗಿರ್ತಾರೆ. ಇದು ಯಾರು ಶ್ರೇಷ್ಠ ಕರ್ಮ ಮಾಡ್ತಾರೆ ಅವರ ಚಿಹ್ನೆ ಇದು. गीत छोड़ भी दे आकाश सिंहासन. ओम शांति. मीठे मीठे रूहानी बच्चों ने गीत सुना. ये मीठे मीठे रूहानी बच्चे किसने कहा? ಮುರಳಿಯಲ್ಲಿ ಹಾಡಾಗಿದೆ, ಆಕಾಶ ಸಿಂಹಾಸನವನ್ನು ಬಿಟ್ಟು ಭೂಮಿಗೆ ಬಾ. ಹೇಗೆ ಬಾ? ನಿನ್ನ ರೂಪ ಪರಿವರ್ತನೆ ಮಾಡಿಕೊಂಡು ಬಾ ಅಂತ ಹೇಳಿ. ಮಧುರವಾದ ಆತ್ಮೀಯ ಮಕ್ಕಳು ಹಾಡು ಕೇಳಿದ್ರಿ. ಈ ಮಧುರವಾದ ಆತ್ಮೀಯ ಮಕ್ಕಳೇ ಅಂತ ಯಾರು ಹೇಳಿದ್ದು?
दोनों बाप ने कहा, निराकार ने भी कहा तो साकार ने भी कहा, इसीलिए इनको कहा जाता बाप व दादा. दादा है साकारी. ಅಂದರೆ ಇಬ್ಬರು ತಂದೆನೂ ಹೇಳಿದ್ರು, ಮಧುರವಾದ ಆತ್ಮೀಯ ಮಕ್ಕಳೇ ಅಂತ ಇಬ್ಬರು ತಂದೆನೂ ಕರೆದ್ರು, ನಿರಾಕಾರನೂ ಕರೆದ್ರು, ಸಾಕಾರನೂ ಕರೆದ್ರು. ಅದರಿಂದನೇ ಹೇಳಲಾಗುತ್ತೆ ಬಾಪ್ ದಾದ. ಇಬ್ಬರಿಗೂ ರಥ ಒಂದೇನೆ. दादा ಅಂದರೆ साकारी, बाप ಅಂದರೆ निराकारी. अब ये गीत तो भक्ति मार्ग के हैं. बच्चे जानते हैं बाप आया हुआ है और बाप ने सारे सृष्टि चक्र का ज्ञान बुद्धि में बिठाया है. ಈ ಹಾಡು ಭಕ್ತಿ ಮಾರ್ಗದ್ದು. ಮಕ್ಕಳಿಗೆ ಗೊತ್ತಿದೆ ಬಾಬೋರು ಬಂದಿದ್ದಾರೆ, ಹಾಗೂ ಬಾಬೋರೇ ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೂಡಿಸಿದ್ದಾರೆ. तुम बच्चों की भी बुद्धि में है कि हमने 84 जन्म पूरे किए, अब नाटक पूरा होता है, अब हमको पावन बनना है योग व याद से. ಈ ಮಕ್ಕಳ ಬುದ್ಧಿಯಲ್ಲಿದೆ ಈಗ, ಅಂದರೆ ಈ ಸ್ಮೃತಿ ಇದೆ, ನಮ್ಮ 84 ಜನ್ಮ ಈಗ ಮುಗೀತಾ ಬಂತು, ಈ ನಾಟಕ ಡ್ರಾಮಾನೂ ಮುಗಿಯುತ್ತೆ, ನಾವೀಗ ಪಾವನರಾಗಬೇಕು. ಮನೆಗೆ ಹೋಗಬೇಕಂದ್ರೆ ಪಾವನರಾಗಬೇಕು. ಪಾವನರಾಗಬೇಕಂದ್ರೆ ಯೋಗ ಅಥವಾ ನೆನಪಿಂದ ಮಾತ್ರ. याद और नॉलेज ये तो हर बात में चलता है. बैरिस्टर को ज़रूर याद करेंगे और उनसे नॉलेज लेंगे. इसको भी योग और नॉलेज का बल कहा जाता. यहाँ तो ये है नहीं बात. ಬಾಬಾ ಹೇಳ್ತಾರೆ ಯೋಗ ನೆನಪು, ನೆನಪು ಮತ್ತು ಜ್ಞಾನ. ಯೋಗ ಮತ್ತು ಜ್ಞಾನ ಇದು ಪ್ರತಿಯೊಂದು ಮಾತಲ್ಲೂ ಬರುತ್ತೆ. ಉದಾಹರಣೆಗೆ ಈಗ ಯಾರಾದರೂ ಬ್ಯಾರಿಸ್ಟರ್ ಆಗೋ ವಿದ್ಯೆ ಓದ್ತಾ ಇದ್ದಾರೆ, ಅವಶ್ಯಕವಾಗಿ ಓದ್ತಾರೆ ಅಂದರೆ ಜ್ಞಾನ, ಯಾರು ಓದಿಸ್ತಾರೆ ಅವರ ನೆನಪಿದೆ, ಅದು ಯೋಗ. ಪ್ರತಿಯೊಂದು ಮಾತಲ್ಲೂ ಬರುತ್ತೆ. ಬಾಬಾ ಹೇಳ್ತಾರೆ ಇಲ್ಲಿ ಈ ಯೋಗ ಮತ್ತು ಜ್ಞಾನ ಬಲ ಇದು, ಆದರೆ ಇದೆಲ್ಲ ಹೊಸದಿದು, ಅದು ಸಾಮಾನ್ಯ ಸತ್ಯಯುಗದಿಂದನೂ ಬರುತ್ತೆ, ಆದರೆ ಇದು ಹೊಸ ಮಾತಿದು. उस योग और ज्ञान से बल मिलता है हद का, यहाँ इस योग और ज्ञान से बल मिलता है बेहद का, क्योंकि सर्वशक्तिमान ಅಥಾರಿಟಿ है. ಬಾಬಾ ಹೇಳ್ತಾರೆ ಆ ಯೋಗ ಜ್ಞಾನದಿಂದನೂ ಶಕ್ತಿ ಬರುತ್ತೆ, ಹದ್ದಿನ ಶಕ್ತಿ. ಲೌಕಿಕ ವಿದ್ಯೆ ಓದ್ತಾರೆ, ಯಾರು ಓದಿಸ್ತಾರೆ ಅವ್ರ ಜೊತೆ ಬುದ್ಧಿಯೋಗ, ಟೀಚರ್ ಜೊತೆ ಯೋಗ, ಅವ್ರ ಉದ್ಯೋಗದ ಜೊತೆ ಯೋಗ. ಬಾಬಾ ಹೇಳ್ತಾರೆ ಅದರಿಂದನೂ ಶಕ್ತಿ ಬರುತ್ತೆ ಹದ್ದಿಂದು. ಇಲ್ಲಿ ಯೋಗ ಮತ್ತು ಜ್ಞಾನ ಬಲ ಸಿಗುತ್ತೆ, ಇದು ಬೇಹದ್ದಿಂದು. ಏಕೆಂದರೆ ಸರ್ವಶಕ್ತಿಮಾನ್ ಅಥಾರಿಟಿ ಬಾಬೋರಿದ್ದಾರೆ. ಬಾಬಾ ಹೇಳ್ತಾರೆ ನಾನು ಜ್ಞಾನದ ಸಾಗರ ಆಗಿದ್ದೀನಿ. ನೀವು ಮಕ್ಕಳಿಗೆ ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನವನ್ನು ಕೊಡ್ತೀನಿ. मूल वतन सूक्ष्म वतन सब याद है. जो नॉलेज बाप में है वह भी मिली है, तो नॉलेज को भी धारण करना है. और राजाई के लिए बाप बच्चों को योग और पवित्रता भी सिखलाते हैं. ಈ ಜ್ಞಾನ ಬಾಬೋರಿಂದ ಸಿಗುತ್ತೆ. ಈ ಜ್ಞಾನದ ಧಾರಣೆನೂ ಮಾಡ್ಕೋಬೇಕು. ಬಾಬೋರು ಏನು ಜ್ಞಾನ ಕೊಡ್ತಾರೆ ಅದು ಧಾರಣೆನೂ ಮಾಡ್ಕೋಬೇಕು. ಭವಿಷ್ಯ ರಾಜ್ಯವನ್ನು ತಗೋಬೇಕಂದ್ರೆ ನಿಮ್ಮಲ್ಲಿ ಒಂದು ಯೋಗ ಬಲ ಹಾಗೂ ಪವಿತ್ರತೆಯ ಬಲ ಇದೆರಡೂ ಬೇಕು. ಇದನ್ನೇ ಬಾಬೋರು ಕಲಿಸ್ತಾರೆ. ತುಮ್ ಪವಿತ್ರ ಭಿ ಬಂತೆ ಹೋ, ಬಾಪ್ ಸೆ ರಾಜಾಯಿ ಭಿ ಲೇತೆ ಹೋ. ಈಗ ನೀವು ಪವಿತ್ರರೂ ಆಗ್ತೀರಿ, ಬಾಬೋರಿಂದ ರಾಜ್ಯನೂ ತಗೊಳ್ತೀರಿ. ಬಾಪ್ ಅಪ್ನೆ ಸೆ ಭಿ ಜ್ಯಾದಾ ಮರ್ತಬಾ ದೇತೆ ಹೇ. ಬಾಬೋರು ತನಗಿಂತನೂ ಮಕ್ಕಳಿಗೆ ಉನ್ನತ ಪದವಿಯನ್ನು ಕೊಡ್ತಾರೆ. ಆದರೆ ನೀವು 84 ಜನ್ಮ ತಗೊಳ್ತಾ ಪದವಿಯನ್ನು ಕಳ್ಕೊಳ್ತಾ ಬಂದಿದ್ದೀರಿ. ए नॉलेज तुम बच्चों को अभी मिली है. ऊंच ते ऊंच बनने की नॉलेज ऊंचे ते ऊंचे बाप द्वारा मिलती है. ಈ ಜ್ಞಾನ ಈಗ ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ. ಯಾರಿಂದ ಸಿಕ್ಕಿದೆ? ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವಂತಹ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನವನ್ನು ಕೊಟ್ಟಿದ್ದಾರೆ. बच्चे जानते हैं हम जैसे कि बाप दादा के घर में बैठे हैं. ये दादा
ಮಾँ ಭಿ ಹೇ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಬಾಪ್ ದಾದವ್ರ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ನಾವು, ಬಾಬೋರ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ. ದಾದಾ ಅಂದರೆ ಬ್ರಹ್ಮ ಬಾಬೋರು. ದಾದಾ ಅಣ್ಣನೂ ಹೌದು, ಮಾನೂ ಹೌದು. ಬ್ರಹ್ಮ ಮಾನೂ ಅವರೇನೆ. बाप तो अलग है, बाकी ये माँ भी है, परंतु ये मेल का चोला होने कारण फिर माता मुकर्रर की जाती है, इनको ही अडॉप्ट किया जाता है. ಈ ತಂದೆ ಬೇರೆ, ಶಿವಬಾಬೋರ್ ಬೇರೆ, ನಿರಾಕಾರ. ಬಾಕಿ ಇವರು ಬ್ರಹ್ಮ ಮಾನೂ ಆಗಿದ್ದಾರೆ. ಆದರೆ ಶರೀರದಿಂದ ಪುರುಷ ಆಗಿರೋ ಕಾರಣ ಮಾತೆ ಮೊಮ್ಮ ಜಗದಂಬ ಸರಸ್ವತಿಯವರನ್ನು ನಿಗದಿ ಮಾಡಿದರು ಮಕ್ಕಳ ಪಾಲನೆಗೋಸ್ಕರ. ಇನ್ಕೋ ಬಿ ಅಡಾಪ್ಟ್ ಕಿಯಾ ಜಾತಾ, ಉನ್ಸೆ ಫಿರ್ ರಚನಾ ಹುಯಿ ಹೇ, ರಚನಾ ಬಿ ಹೇ ಅಡಾಪ್ಟೆಡ್. ಶಿವಬಾಬೋರು ಬ್ರಹ್ಮ ಬಾಬೋರನ್ನು ಮೊದಲು ದತ್ತು ತಗೊಂಡ್ರು, ಅವ್ರ ಮೂಲಕ ರಚನೆ ಮಾಡಿದರು. ಬಾಬಾ ಹೇಳ್ತಾರೆ ರಚನೆನೂ ದತ್ತು ರಚನೆ ಇದು. बाप बच्चों को अडॉप्ट करते हैं वर्षा देने के लिए, ब्रह्मा को भी अडॉप्ट किया है. प्रवेश करना व अडॉप्ट करना बात एक ही है. ಬಾಬೋರು ಮಕ್ಕಳನ್ನು ದತ್ತು ತಗೊಂಡಿದ್ದಾರೆ ಆಸ್ತಿ ಕೊಡಲಿಕ್ಕೆ. ಮಕ್ಕಳನ್ನು ದತ್ತು ತಗೊಳ್ಳೋದೆ ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡಲಿಕ್ಕೆ. ಹಾಗೆ ಮೊದಲು ಶಿವಬಾಬೋರು ಬ್ರಹ್ಮ ಬಾಬೋರನ್ನು ದತ್ತು ತಗೊಂಡಿದ್ದಾರೆ. ಬಾಬೋರಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತಾದರೂ ಹೇಳಿ ರಥದಲ್ಲಿ, ಅಥವಾ ದತ್ತು ತಗೊಂಡಿದ್ದಾರೆ, ಎರಡೂ ಮಾತು ಒಂದೇನೆ. ಬಚ್ಚೆ ಸಮಜ್ತೆ ಹೇ और समझाते भी है नंबरवार पुरुषार्थ अनुसार. सबको यही समझाना है कि हम अपने परम पिता परमात्मा की श्रीमत पर इस भारत को फिर से श्रेष्ठते श्रेष्ठ बनाते हैं तो खुद को भी बनना पड़े. ನೀವು ಮಕ್ಕಳು ತಿಳ್ಕೊಬೇಕು, ಜೊತೆಗೆ ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ತಿಳ್ಕೊಂಡಿದ್ದೀರಿ, ತಿಳಿಸ್ಕೊಡ್ತೀರಿ ಅಂದರೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ ತನ್ನ ಪರಂಪಿತ ಪರಮಾತ್ಮ ತಂದೆಯ ಶ್ರೀಮತದಂತೆ ಈ ಭಾರತವನ್ನು ಪುನಃ ಶ್ರೇಷ್ಠದ್ರಲ್ಲಿ ಶ್ರೇಷ್ಠವನ್ನಾಗಿ ಮಾಡ್ತೀರಿ, ಜೊತೆಗೆ ಸ್ವಯಂವನ್ನು ಶ್ರೇಷ್ಠದ್ರಲ್ಲಿ ಶ್ರೇಷ್ಠರನ್ನಾಗಿ ಮಾಡ್ಕೋಬೇಕು. ಅಂದರೆ ತನ್ನನ್ನು ಶ್ರೇಷ್ಠ ಮಾಡ್ಕೋಬೇಕು, ಹಾಗೂ ಭಾರತವನ್ನು ಬಾಬೋರ ಶ್ರೀಮತದಂತೆ ಶ್ರೇಷ್ಠ ಮಾಡಬೇಕು. ಅಪ್ನೆ ಕೋ ದೇಖ್ನಾ ಹೇ ಕಿ ಹಮ್ ಶ್ರೇಷ್ಠ ಬನೆ ಹೇ. ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನು ನೋಡ್ಕೋಬೇಕು, ನಾನು ಶ್ರೇಷ್ಠ ಆಗಿದ್ದೀನಾ. कोई भ्रष्टाचार का काम कर किसको दुख तो नहीं देते हैं. ಚೆಕ್ ಮಾಡ್ಕೊಳ್ಳಿ. ಯಾವುದೇ ಭ್ರಷ್ಟಾಚಾರದ ಅಂದರೆ ಭ್ರಷ್ಟ ಕರ್ಮ ಮಾಡಿ ಯಾರಿಗೂ ನಾನು ದುಃಖ ಕೊಡೋದಿಲ್ವಾ. ಏಕೆಂದರೆ ಶ್ರೇಷ್ಠ ಕರ್ಮ ಇಲ್ಲ ಅಂದರೆ ಅಲ್ಲಿ ಮಾಡೋ ಕರ್ಮ ಭ್ರಷ್ಟ ಕರ್ಮ. ಭ್ರಷ್ಟ ಕರ್ಮದಿಂದ ಬೇರೆಯವರಿಗೆ ದುಃಖ ಆಗುತ್ತೆ. ನೋಡಿ, ನಾನು ಯಾವುದೇ ಭ್ರಷ್ಟ ಕರ್ಮ ಮಾಡಿ ಯಾರಿಗೂ ದುಃಖ ಕೊಡೋದಿಲ್ವಾ. ಬಾಬಾ ಹೇಳ್ತಾರೆ ನಾನು ಬಂದಿದ್ದೀನಿ ನೀವು ಮಕ್ಕಳನ್ನು ಸುಖಿಯನ್ನಾಗಿ ಮಾಡಲಿಕ್ಕೆ, ನೀವು ಎಲ್ಲರಿಗೂ ಸುಖ ಕೊಡಬೇಕು. ಬಾಬೋರು ಎಂದು ಯಾರಿಗೂ ದುಃಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರೇ ದುಃಖ ಹರ್ತ ಸುಖ ಕರ್ತ. बच्चों को अपनी जांच करनी है मनसा वाचा कर्मण, हम किसको दुख तो नहीं देते हैं. ಮಕ್ಕಳು ನೀವು ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ. ಮನಸಾ ವಾಚಾ ಕರ್ಮಣ, ನಾನು ಯಾರಿಗೂ ದುಃಖ ಕೊಡೋದಿಲ್ವಾ. ಶಿವ ಬಾಬಾ ಕವಿ ಕಿಸ್ಕೋ ದುಃಖ ನಹಿ ದೇತೆ. ಶಿವ ಬಾಬೋರಂತೂ ನಮ್ಮ ತಂದೆ ಯಾರಿಗೂ ದುಃಖ ಕೊಡೋದಿಲ್ಲ. ಬಾಬಾ ಹೇಳ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ನಿಮ್ಮ ಮಕ್ಕಳಿಗೆ ಈ ಬೇಹದ್ದಿನ ಕತೆ ಹೇಳ್ತೀನಿ. 5000 ವರ್ಷದ 84 ಜನ್ಮಗಳ ಬೇಹದ್ ಕತೆ ಹೇಳ್ತೀನಿ. अब तुम्हारी बुद्धि में है कि हम अपने घर जाएंगे फिर नई दुनिया में आएंगे. ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ಫಸ್ಟ್ ನಮ್ಮ ಮನೆಗೆ ಹೋಗ್ತೀವಿ, ಮೂಲ ಮನೆಗೆ, ಅಲ್ಲಿಂದ ಬರ್ತೀವಿ ಹೊಸ ಜಗತ್ತಲ್ಲಿ ಅಂದರೆ ಸತ್ಯಯುಗದಲ್ಲಿ. ಅಪ್ಕಿ ಪಢಾಯಿ ಅನುಸಾರ अंत में तुम ट्रांसफ़र हो जाएंगे. ಸತ್ಯಯುಗದಲ್ಲಿ ಹೆಂಗೆ ಬರ್ತೀರಿ? ಈಗ ಸಂಗಮ ಯುಗದಲ್ಲಿ ಎಷ್ಟು ಚೆನ್ನಾಗಿ ವಿದ್ಯೆನ ಓದ್ತೀರಿ, ವಿದ್ಯೆ ಅನುಸಾರವಾಗಿ ನೀವು ಅಂತ್ಯದಲ್ಲಿ ಟ್ರಾನ್ಸ್ಫರ್ ಆಗ್ತೀರಿ. ಯಾವ ಕ್ಲಾಸಿಗೆ ಯಾವ ಪದವಿಗೆ ಅನ್ನೋದು.
वापस घर जाकर फिर नंबरवार पार्ट बजाने आएंगे. ये राजधानी स्थापन हो रही है. ವಾಪಸ್ ಮನೆಗೆ ಹೋಗಿ ಅಲ್ಲಿಂದ ನಂಬರ್ವಾರ್ ಪಾತ್ರ ಮಾಡಲಿಕ್ಕೆ ಬರ್ತೀರಿ. ಬಾಬಾ ಹೇಳ್ತಾರೆ ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ರಾಜಧಾನಿ ಅಂದರೆ ಎಲ್ಲ ಪದವಿಯವರು ಇಲ್ಲೇ ತಯಾರಾಗ್ತಿದ್ದಾರೆ. बच्चे जानते हैं अभी जो पुरुषार्थ करेंगे वही पुरुषार्थ तुम्हारा कल्प कल्प का सिद्ध होगा. ಯಾವ ರಹಸ್ಯವನ್ನು ಹೇಳ್ತಾರೆ ಡ್ರಾಮಾದ ಬಾಬಾ ಅವರು, ನಿಮಗೆ ಗೊತ್ತಿದೆ. ಈಗ ಏನು ಪುರುಷಾರ್ಥ ಮಾಡ್ತಿರೋ ಅದೇ ಪುರುಷಾರ್ಥ ನಿಮ್ಮದು ಕಲ್ಪ ಕಲ್ಪನೂ ಸಿದ್ಧ ಆಗುತ್ತೆ. पहले पहले तो सभी को बुद्धि में बिठाना चाहिए कि रचता और रचना के आदि मध्य अंत की नॉलेज को बाप के सिवाय कोई नहीं जानते हैं. ಮೊಟ್ಟ ಮೊದಲು ಎಲ್ಲರಿಗೂ ಅರ್ಥ ಮಾಡಿಸಿ, ಎಲ್ಲರಿಗೂ ಇದನ್ನು ಬುದ್ಧಿಗೆ ಅರಿವು ಮಾಡಿಸಿ, ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬಾಬೋರ ವಿನಃ ಇನ್ಯಾರಿಗೂ ಗೊತ್ತಿಲ್ಲ, ಇನ್ಯಾರಲ್ಲೂ ಈ ಜ್ಞಾನ ಇಲ್ಲ. ಶ್ರೇಷ್ಠತೆ ಶ್ರೇಷ್ಠ बाप का नाम ही गुम कर दिया है. त्रिमूर्ति नाम तो है, त्रिमूर्ति रास्ता भी है, त्रिमूर्ति औस भी है. त्रिमूर्ति कहा जाता है ब्रह्मा विष्णु शंकर को. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಹೆಸರನ್ನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಸರ್ವವ್ಯಾಪಿ ಅಂತ ಹೇಳಿದ್ರು ಅಥವಾ ಕೃಷ್ಣನ ಹೆಸರು ಹಾಕಿದ್ರು, ಅಂತೂ ಬಾಬೋರ ಹೆಸರನ್ನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ತ್ರಿಮೂರ್ತಿಯಲ್ಲೂ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತೋರಿಸ್ತಾರೆ ಭಕ್ತಿ ಮಾರ್ಗದ ಚಿತ್ರಗಳಲ್ಲೂ. ಆದರೆ ತ್ರಿಮೂರ್ತಿಗಳ ರಚಯಿತ ಬಾಬೋರ ಹೆಸರು ಚಿಹ್ನೆನೇ ಇಲ್ಲ. ಎಲ್ಲ ಹೆಸರಿಟ್ಟಿದ್ದಾರೆ. ತ್ರಿಮೂರ್ತಿ ರಸ್ತೆಗೂ ಹೆಸರಿಟ್ಟಿದ್ದಾರೆ, ತ್ರಿಮೂರ್ತಿ ಔಸ್ ಅಂತಲೂ ಇಟ್ಟಿದ್ದಾರೆ. ಬಾಬಾ ಹೇಳ್ತಾರೆ त्रिमूर्ति ಅಂದರೆ ಬ್ರಹ್ಮ ವಿಷ್ಣು ಶಂಕರ. इन तीनों का रचयिता जो शिव बाबा है उस मूल का नाम ही गुम कर दिया है. ಆ ತ್ರಿಮೂರ್ತಿಗಳ ರಚಯಿತ ತಂದೆ ಯಾರೋ ಬಾಬಾ ಹೇಳ್ತಾರೆ ಶಿವ ಬಾಬೋರು, ಅವ್ರ ಹೆಸರನ್ನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. अभी तुम बच्चे जानते हो ऊंचते ऊंच शिव बाबा फिर है त्रिमूर्ति. ಈಗ ನಿಮಗೆ ಗೊತ್ತಾಗಿದೆ, ಬಾಬಾ ಅವ್ರ ಜ್ಞಾನ ಸಿಕ್ಕಿದ ಮೇಲೆ ಗೊತ್ತಾಗಿದೆ. ತ್ರಿಮೂರ್ತಿಗಳಿಗೂ ರಚಯಿತ ಶಿವ ಬಾಬಾ ಅವರು, ಅವರೇ ಸರ್ವಶ್ರೇಷ್ಠ ತಂದೆ, ಅವರ ರಚನೆ ತ್ರಿಮೂರ್ತಿಗಳು. बाप से हम बच्चे वर्षा लेते हैं. बाप की नॉलेज और वर्षा ये दोनों स्मृति में रहे तो सदैव हर्षित रहेंगे. ಬಾಬೋರಿಂದ ನಮ್ಮ ಮಕ್ಕಳು ಆಸ್ತಿ ತಗೊಳ್ತಾ ಇದ್ದೀವಿ. ಬಾಬೋರ ಜ್ಞಾನ ಹಾಗೂ ಆಸ್ತಿ ಎರಡೂ ಸ್ಮೃತಿಯಲ್ಲಿದ್ದರೆ ನೀವು ಸದಾ ಹರ್ಷಿತವಾಗಿರ್ತೀರಿ. ಬಾಬಾ ಹೇಳೋದು ಸದಾ ಹರ್ಷಿತವಾಗಿರೋ ಲಕ್ಷ್ಯ ಇಟ್ಕೊಳ್ಳಿ, ಸದಾ ಖುಷಿಯಾಗಿರಬೇಕು. ಖುಷಿ ಇರೋಕ್ಕೆ ಯಾವಾಗ ಸಾಧ್ಯ? ಒಂದು ಬಾಬೋರ ಜ್ಞಾನ ಬುದ್ಧಿಯಲ್ಲಿರಬೇಕು, ಇನ್ನೊಂದು ಬಾಬೋರಿಂದ ಸಿಗ್ತಾ ಇರೋ ಪ್ರಾಪ್ತಿ ಆಸ್ತಿ ಬುದ್ಧಿಯಲ್ಲಿದ್ದರೆ ನೀವು ಸದಾ ಹರ್ಷಿತವಾಗಿರ್ತೀರಿ. बाप की याद में रह फिर तुम किसको भी ज्ञान का तीर लगाएंगे तो अच्छा असर होगा, उसमें शक्ति आती जाएगी. ಬಾಬೋರ ನೆನಪಲ್ಲಿದ್ದು ನೀವು ಯಾರಿಗಾದರೂ ಈ ಜ್ಞಾನದ ಬಾಣ ಬಿಟ್ಟಿದ್ದಾದರೆ ಬಹಳ ಪ್ರಭಾವ ಆಗುತ್ತೆ. ಏಕೆಂದರೆ ಯೋಗದ ಹರಿತ ಇರುತ್ತಲ್ಲ, ಅದರಲ್ಲಿ ಶಕ್ತಿ ಬಂದ್ಬಿಡುತ್ತೆ. ನೆನಪಿನ ಯಾತ್ರೆಯಿಂದನೇ ಶಕ್ತಿ ಬರುತ್ತೆ. ಈಗ ಶಕ್ತಿ ಖಾಲಿ ಆಗಿಬಿಟ್ಟಿದೆ, ಜನ್ಮ ಜನ್ಮಾಂತರದಿಂದ ಕೆಳಗಿಳಿತ. ಏಕೆಂದರೆ ಆತ್ಮ ಪತೀತ ತಮೋ ಪ್ರಧಾನ ಆಗಿದೆ. ಆ ಮೂಲ ಫಿಕ್ರಾತ್ ಯೇ ರಖನಿ ಹೇ ಹಮ್ ತಮೋ ಪ್ರಧಾನ್ ಸೇ ಸತೋ ಪ್ರಧಾನ್ ಬನೆ. ನಿಮಗೆ ಮುಖ್ಯವಾಗಿರೋ ಚಿಂತೆ ಇದೇ ಇರಬೇಕು, ನಾನು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು. ಮನ್ಮನಾಭವದ ಅರ್ಥನೂ ಇದೇನೆ. ಬಾಬೋರ್ ನೆನಪಿಂದನೇ ಆತ್ಮ ಸತೋ ಪ್ರಧಾನ ಆಗುತ್ತೆ. गीता जो पढ़ते हैं उनसे पूछना चाहिए मन मनाभव का अर्थ क्या है. ಬಾಬಾ ಹೇಳ್ತಾರೆ ಯಾರು ಗೀತೆ ಓದ್ತಾರೆ ಅವರನ್ನು ಕೇಳಿ ಮನ್ಮನಾಭವ ಅಂದರೆ ಅರ್ಥ ಏನು. ಏ ಕಿಸ್ನೆ ಕಹಾ ಮುಜೆ ಯಾದ್ ಕರೋ ತೋ ವರ್ಷ ಮಿಲೇಗ. ಮತ್ತು ಯಾರು ಹೇಳಿದ್ದು ಮನ್ಮನಾಭವ, ನಿಮ್ಮ ಮನಸ್ಸನ್ನು ನನ್ನಲ್ಲಿ ಇಡಿ ಅಂತ ಹೇಳಿದವ್ರು ಯಾರು? ನಾನು ನಿಮಗೆ ಆಸ್ತಿ ಕೊಡ್ತೀನಿ ಅಂತ ಹೇಳಿದವ್ರು ಯಾರು? ಹೊಸ ಜಗತ್ತಿನ ಸ್ಥಾಪನೆ ಮಾಡೋರಂತೂ श्री कृष्ण अल्लाह. वो कोई श्री कृष्ण तो नहीं है, वह प्रिंस है. ये तो गाया हुआ है ब्रह्मा द्वारा स्थापना.
ಶ್ರೀಕೃಷ್ಣ ಸ್ಥಾಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಶ್ರೀಕೃಷ್ಣನಿಂದ ಸ್ಥಾಪನೆ ಆಗೋಕ್ಕೂ ಸಾಧ್ಯ ಇಲ್ಲ. ಆ ಸ್ಥಾಪನೆ ಆದ ಜಗತ್ತಿನ ಮೊದಲ ರಾಜಕುಮಾರ ಶ್ರೀಕೃಷ್ಣ. ಆದರೆ ಗಾಯನ ಇದೆ ಬ್ರಹ್ಮನಿಂದ ಸ್ಥಾಪನೆ. ಈಗ ಮಾಡಿಸೋರು ಯಾರು? भूल गए हैं, उनके लिए सर्वव्यापी कह देते हैं, कहते हैं ब्रह्मा विष्णु शंकर आदि सब में वही है. ಮಾಡಿಸೋರು ಯಾರು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿಬಿಡ್ತಾರೆ ಸರ್ವವ್ಯಾಪಿ. ಏಕೆಂದರೆ ಏನೋ ಗೊತ್ತಿಲ್ಲ, ಅದಕ್ಕೆ ಹೇಳಿಬಿಡೋದು ಸರ್ವವ್ಯಾಪಿ. ಮತ್ತು ಹೇಳ್ತಾರೆ ಬ್ರಹ್ಮ ವಿಷ್ಣು ಶಂಕರ ಮುಂತಾದವರು ಎಲ್ಲದರಲ್ಲೂ ಇದ್ದಾರೆ. तो अब इसको कहा जाता अज्ञान. ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ, ಸರ್ವವ್ಯಾಪಿ. ಬಾಬಾ ಹೇಳ್ತಾರೆ ಇದಕ್ಕೆ ಅಲ್ವಾ ಹೇಳೋದು ಅಜ್ಞಾನ. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳು 5 ವಿಕಾರ ರೂಪಿ ರಾವಣ ನಿಮ್ಮನ್ನು ಏನು ಮಾಡಿದನ್ನು ನೋಡಿ. ಬೇಸಮಜ್ ಬನಾಯ ಹೇ, ಅಜ್ಞಾನದಲ್ಲಿ ತಂದು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬರೋಬರ್ ಹಮ್ ಭಿ ಪೆಹಲೆ ಐಸೆ ಥೇ, हाँ पहले उत्तम से उत्तम भी हम ही थे, फिर नीचे गिरते महान पतीत बने हैं. ನಾವು ಬಾಬೋರು ಸಿಗದೇ ಇದ್ದಾಗ ಏನಿದ್ವಿ ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಮೊದಲು ಉತ್ತಮರಲ್ಲಿ ಉತ್ತಮರು ನೀವೇ ಇದ್ರಿ, ನಾವೇ ಇದ್ವಿ ಅನ್ನೋದು ನಿಮಗೆ ಗೊತ್ತಿದೆ. ಮತ್ತು ಕೆಳಗಿಳಿತಾ ಇಳಿತಾ ಮಹಾನ್ ಪತೀತರಾಗಿದ್ದೀರಿ. ಶಾಸ್ತ್ರೋं में दिखाया है राम भगवान ने बंदर सेना ली, ये भी ठीक है, तुम जानते हो हम बरोबर बंदर मिसलते. ಶಾಸ್ತ್ರಗಳಲ್ಲಿ ಏನು ಬರೆದು ಬಿಟ್ಟಿದ್ದಾರೆ ರಾಮಾಯಣದಲ್ಲಿ? ರಾಮ ಭಗವಂತ ಅಂತ ಹೇಳ್ತಾರೆ, ಕಪಿ ಸೈನ್ಯ ತಗೊಂಡ ಸೇತುವೆ ಕಟ್ಟಲಿಕ್ಕೆ. ಇದೆಲ್ಲ ಓದ್ಬಿಟ್ಟು ಮನುಷ್ಯರು ಇದೇ ಸರಿ ಅಂತ ತಿಳ್ಕೊಂಡಿದ್ದಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಆ ಕಪಿ ಸೈನ್ಯ ಯಾವುದು ಅಂತ. ನಾವೇ ಅವಶ್ಯಕವಾಗಿ ಕೋತಿಗಳ ಥರ ಇದ್ವಿ ಬಾಬೋರು ಸಿಗೋಕ್ಕೆ ಮುಂಚೆ. ಸಿಕ್ಕಿದ ಮೇಲೆ ಎಷ್ಟು ಪರಿವರ್ತನೆ ಆಗಿದ್ದೀವಿ ಅನ್ನೋದು ಅದು ಪ್ರತಿಯೊಬ್ಬರದ್ದು ಬೇರೆ. ಆದರೆ ಮೊದಲು ಎಲ್ಲರೂ ಕೋತಿ ಥರ, ಅಂದರೆ 5 ವಿಕಾರಗಳು ಎಲ್ಲರಲ್ಲೂ ಇತ್ತು. ಅಭಿ महसूस आती है ये है ही भ्रष्टाचारी दुनिया, एक दो को गाली देते ಕಾಂಟಾ ಲಗಾತೆ रहते, ये ಕಾಂಟೋं का जंगल है. ಈಗ ನಿಮಗೆಲ್ಲ ಅರಿವಿಗೆ ಬಂದಿದೆ ಇದು ಭ್ರಷ್ಟಾಚಾರಿ ಜಗತ್ತು. ಇಲ್ಲಿ ಒಬ್ಬರು ಮತ್ತೊಬ್ಬರ ಬಗ್ಗೆ ಏನು ಹೇಳ್ತಾರೆ? ನಿಂದನೆ ಮಾತುಗಳನ್ನೇ ಹೇಳ್ತಾರೆ, ಮುಳ್ಳನ್ನೇ ಚುಚ್ಚುತ್ತಾರೆ, ಅಂದರೆ ದುಃಖನೇ ಕೊಡ್ತಾರೆ. ಅಂದರೆ ಈ ಜಗತ್ತೇ ಮುಳ್ಳಿನ ಕಾಡಿದು. ಅದು ಹೂದೋಟ, ಸತ್ಯಯುಗ ಹೂದೋಟ. ಕಾಡು ತುಂಬ ದೊಡ್ಡದಿದೆ, ಗಾರ್ಡನ್ ಯಾವಾಗೂ ಚಿಕ್ಕದಿರುತ್ತೆ. ಕಾಡಷ್ಟು ಗಾರ್ಡನ್ ಮಾಡೋಕ್ಕಾಗಲ್ಲ. ಇದು ಮುಳ್ಳಿನ ಕಾಡು, ಎಷ್ಟು ವಿಶಾಲ ಪ್ರಪಂಚ ಇದೆ, ಜನಸಂಖ್ಯೆನೂ ಜಾಸ್ತಿ ಇದೆ. ಸತ್ಯಯುಗ ಹೂದೋಟ ಚಿಕ್ಕದಿದೆ ಮತ್ತು ಜನಸಂಖ್ಯೆನೂ ಕಮ್ಮಿ ಇರುತ್ತೆ. गार्डन बड़ा नहीं होता, बच्चे समझते बरोबर इस समय बड़ा भारी कांटों का जंगल है. ಬಾಬಾ ಹೇಳ್ತಾರೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಬಹುದೊಡ್ಡ ಮುಳ್ಳಿನ ಕಾಡಿದು. ಸತ್ಯಯುಗ ಹೂದೋಟ ತುಂಬ ಚಿಕ್ಕದಿರುತ್ತೆ. ಈ ಎಲ್ಲ ಮಾತು ನಿಮ್ಮ ಮಕ್ಕಳಲ್ಲೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಿ. जिनमें ज्ञान और योग नहीं है, सर्विस में तत्पर नहीं है, तो फिर अंदर में इतना ಖುಷಿ भी नहीं रहती है. ಬಾಬೋರು ಹೇಳೋದು ಸದಾ ಖುಷಿಯಾಗಿರೋ ಲಕ್ಷ್ಯ ಇಟ್ಕೊಳ್ಳಿ ಅಂತ. ಆದರೆ ಬಾಬೋರ್ ಮಕ್ಕಳಾದರೂ ಕೆಲವರಿಗೆ ಖುಷಿ ಇರಲ್ಲ. ಕಾರಣ ಇಷ್ಟೇ, ಯಾರಲ್ಲಿ ಜ್ಞಾನ ಇಲ್ಲ, ಸ್ಮೃತಿಯಲ್ಲಿ ಜ್ಞಾನ ಇಲ್ಲ, ಯೋಗ ಬಾಬೋರ್ ಜೊತೆ ಕನೆಕ್ಷನ್ ಇಲ್ಲ, ಸರ್ವೀಸಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋದಿಲ್ಲ, ಅವಶ್ಯಕವಾಗಿ ಅವರಿಗೆ ಅಷ್ಟೊಂದು ಖುಷಿ ಇರೋದಿಲ್ಲ. दान करने से मनुष्य को खुशी होती है, समझते हैं इसने आगे जन्म में दान पुण्य किया है तब अच्छा जन्म मिला है. ಯಾರು ದಾನ ಮಾಡ್ತಾರೆ ಆ ಮನುಷ್ಯರಿಗೆ ಖುಷಿ ಇರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಯಾರೆಷ್ಟು ಜ್ಞಾನ ದಾನ ಮಾಡ್ತಾರೆ, ಯೋಗ ಬಲದ ದಾನ ಮಾಡ್ತಾರೆ, ಇದೆಲ್ಲನೂ ಒಂದು ದಾನ. ಇದರಿಂದ ಖುಷಿ ಇರುತ್ತೆ. ಏನು ಸರ್ವೀಸೇ ಮಾಡಲಿಲ್ಲ ಅಂದರೆ, ದಾನನೇ ಮಾಡಲಿಲ್ಲ ಅಂದರೆ ಖುಷಿ ಎಲ್ಲಿಂದ ಬರುತ್ತೆ? ಯಾರಾದರೂ ಒಳ್ಳೆ ಪರಿವಾರದಲ್ಲಿ ಜನ್ಮ ತಗೊಂಡಿದ್ದಾರೆ ಅಂದರೆ ಏನು ಹೇಳ್ತಾರೆ? ಹೌದು, ಇವರು ಪೂರ್ವ ಜನ್ಮದಲ್ಲಿ ದಾನ ಪುಣ್ಯ ಮಾಡಿದ್ದಾರೆ, ಅದರಿಂದ ಒಳ್ಳೆ ಪರಿವಾರದಲ್ಲಿ ಜನ್ಮ ತಗೊಂಡಿದ್ದಾರೆ. कोई भक्त होते समझेंगे हम भक्त अच्छे भक्त के घर में जाकर जन्म लेंगे, अच्छे कर्म का फल भी अच्छा मिलता है. ಈಗ ಈ ಜನ್ಮದಲ್ಲಿ ಯಾರೋ ಒಳ್ಳೆ ಭಕ್ತರಿರ್ತಾರೆ,
ಆ ಭಕ್ತರು ಏನು ಸಂಕಲ್ಪ ಇಟ್ಕೋತಾರೆ, ನಾನು ಈ ದೇಹ ಬಿಟ್ಟರೆ ಒಳ್ಳೆ ಭಕ್ತರ ಮನೇಲಿ ಹೋಗಿ ಜನ್ಮ ತಗೊಳ್ತೀನಿ. ಅಂದರೆ ಅರ್ಥ ಏನು, ಯಾರು ಎಂತಹ ಕರ್ಮ ಮಾಡ್ತಾರೆ ಆ ಕರ್ಮ ಫಲದಂತೆ ಒಳ್ಳೆ ಪರಿವಾರದಲ್ಲಿ ಜನ್ಮ ಸಿಗುತ್ತೆ. ಬಾಬೋರು ಕೂತ್ಕೊಂಡು ಕರ್ಮ ಅಕರ್ಮ ವಿಕರ್ಮ ಈ ಗುಹ್ಯ ಗತಿನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಜಗತ್ತಲ್ಲಿ ಮಾತುಗಳು ಯಾರಿಗೂ ಗೊತ್ತಿಲ್ಲ. ಕರ್ಮ ಅಂದ್ರೇನು, ಕರ್ಮ ಅಂದರೆ ಎಲ್ಲ ಮನುಷ್ಯ ಕೆಲಸ ಅಂತ ತಿಳ್ಕೊಂಡಿದ್ದಾರೆ, ಇಲ್ಲಾಂದರೆ ಯಾವುದೋ ಪಾಪ ಕರ್ಮ ಅಂತ. ಆದರೆ ಅದರಲ್ಲಿ ಎಷ್ಟು ತರಹದ ಕರ್ಮಗಳಿದೆ ಇದು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ. ಈಗ ರಾವಣ ರಾಜ್ಯ ಆಗಿರೋ ಕಾರಣ ಮನುಷ್ಯರು ಎಲ್ಲರ ಕರ್ಮನೂ ವಿಕರ್ಮ ಆಗುತ್ತೆ. पतित तो बनना ही है, 5 ವಿಕಾರೋं की सब में ಪ್ರವೇಶಿತ है. ಎಲ್ಲರೂ ಪತೀತರಂತೂ ಆಗೇ ಇದ್ದಾರೆ, ಆಗಲೇಬೇಕು ಡ್ರಾಮಾನುಸಾರ. 5 ವಿಕಾರ ಎಲ್ಲರಲ್ಲೂ ಪ್ರವೇಶತೆ ಇದೆ. ಬಲ್ दान पुण्य आदि करते हैं, अल्प काल के लिए उसका फल मिल जाता है. ಭಲೆ ದಾನ ಪುಣ್ಯ ಎಲ್ಲ ಮಾಡ್ತಾರೆ, ಬಾಬಾ ಹೇಳ್ತಾರೆ ಅದರ ಫಲ ಅಲ್ಪ ಕಾಲಕ್ಕೆ ಸಿಗುತ್ತೆ. फिर भी पाप तो करते ही है. रावण राज्य में जो भी लेन देन होती वह है पाप की. ಬಾಬಾ ಹೇಳ್ತಾರೆ ಒಂದು ಕಡೆ ದಾನ ಪುಣ್ಯನೂ ಮಾಡ್ತಾರೆ ಒಳ್ಳೆ ಕರ್ಮ ಅಂತ, ಇನ್ನೊಂದು ಕಡೆ ಪಾಪ ಕರ್ಮನೂ ಮಾಡ್ತಾರೆ. ರಾವಣ ರಾಜ್ಯದಲ್ಲಿ ಮನುಷ್ಯರ ವ್ಯವಹಾರನೇ ಪಾಪಾತ್ಮರದು, ಪಾಪಾತ್ಮರ ಜೊತೆ. देवताओं के आगे कितना स्वच्छता से भोग लगाते हैं, स्वच्छ बनकर आते हैं परंतु जानते कुछ भी नहीं है. ದೇವತೆಗಳಿಗೆ ಭೋಗ ನೈವೇದ್ಯ ಹೆಂಗಿಡ್ತಾರೆ, ಸ್ವಚ್ಛತೆ, ಎಲ್ಲ ರೀತಿಯ ಸ್ವಚ್ಛತೆಯನ್ನು ಗಮನದಲ್ಲಿಟ್ಕೊಂಡು ನೈವೇದ್ಯ ಇಡ್ತಾರೆ, ಸ್ವಚ್ಛ ಆಗಿ ಬರ್ತಾರೆ. ಆದರೆ ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. बेहद के बाप की भी कितनी ग्लानि कर दी है, वह समझते हैं यह महिमा करते हैं कि ईश्वर सर्वव्यापी है, सर्वशक्तिमान है. परंतु बाबा कहते ये इनों की उल्टी मत है. ಬೇಹದ್ದಿನ ತಂದೆದು ಎಷ್ಟೊಂದು ನಿಂದನೆ ಮಾಡಿದ್ದಾರೆ. ಏಕೆಂದರೆ ಮನುಷ್ಯರು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳೋದು ಮಹಿಮೆ ಅಂತ ತಿಳ್ಕೊಂಡಿದ್ದಾರೆ. ಸರ್ವವ್ಯಾಪಿ ಸರ್ವಶಕ್ತಿವಾನ್ ಎಲ್ಲ ಮಹಿಮೆ ಅಂತ. ಆದರೆ ಬಾಬಾ ಹೇಳ್ತಾರೆ ಎಷ್ಟೊಂದು ಉಲ್ಟಾ ಮತ ಮನುಷ್ಯರದು. ಯಾರು ಉಲ್ಟಾ ಮತ ಹೇಳಿದ್ರು ಅದರಂತೆ ನಡೀತಾ ಬರ್ತಾರೆ. तुम पहले पहले बाप की महिमा सुनाते हो, ऊंच ते ऊंच भगवान एक है, हम उनको ही याद करते हैं. ಎಲ್ಲರಿಗೂ ಹೇಳ್ತೀರಿ ಅಲ್ವಾ ನೀವು ಮೊಟ್ಟ ಮೊದಲು ಬಾಬೋರ ಮಹಿಮೆ ಹೇಳ್ತೀರಿ. ನಮ್ಮ ತಂದೆ ಯಾರು, ಶ್ರೇಷ್ಠ ಅತಿ ಶ್ರೇಷ್ಠ ಒಬ್ಬರೇ ಭಗವಂತ, ನಾವು ಅವರನ್ನೇ ನೆನ್ಪು ಮಾಡ್ತೀವಿ. ಬಾಬಾ ಹೇಳ್ತಾರೆ ಇದೆಲ್ಲರಿಗೂ ತಿಳಿಸ್ಕೊಡ್ತೀರಿ ಅಲ್ವಾ. ರಾಜ್ಯೋं की एम ऑब्जेक्ट भी सामने खड़ी है, वह राजयोग ಬಾಪ್ ಹಿ ಸಿಕ್ಲಾತೆ ಹೇ. ರಾಜಯೋಗದ ಗುರಿ ಏನು ಅನ್ನೋದು ನಿಮ್ಮ ಮುಂದೆ ಇದೆ. ಬಾಬಾ ಹೇಳ್ತಾರೆ ಆ ರಾಜಯೋಗನೂ ಕಲಿಸ್ಕೊಡೋರು ಬಾಬೋರು. ರಾಜಯೋಗದ ಗುರಿ ಏನು, ರಾಜ್ಯ ಪದವಿಯನ್ನು ತಗೊಳ್ಳೋದು. ಶ್ರೀ ಕೃಷ್ಣ ಕೋ ಬಾಪ್ ನಹಿ ಕಹೆಂಗೆ, ವತೋ ಬಚ್ಚಾ ಹೇ. ಶ್ರೀಕೃಷ್ಣನಿಗೆ ತಂದೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಬಾಲಕೃಷ್ಣ, ಮಗು. ಶಿವ ಕೋ ಬಾಬಾ ಕಹೆಂಗೆ, ಉನ್ಕೋ ಅಪನಿ ದೇಹ ನಹಿ, ये मैं लोन पर लेता हूँ इसलिए इनको बाप दादा कहते हैं. ಶಿವ ಬಾಬಾ, ಶ್ರೀಕೃಷ್ಣ ಮಗು. ಕೃಷ್ಣನಿಗೆ ತನ್ನದೇ ದೇಹ ಇದೆ, ಬಾಬೋರಿಗೆ ತನ್ನದೇ ದೇಹ ಇಲ್ಲ. ಅದರಿಂದ ಬಾಬಾ ಹೇಳೋದು ನಾನು ಈ ಶರೀರ ಬ್ರಹ್ಮನ ಈ ರಥದಲ್ಲಿ ಪ್ರವೇಶ ಮಾಡ್ತೀನಿ, ಲೋನ್ ತಗೊಳ್ತೀನಿ. ಇಬ್ಬರು ಒಂದೇ ರಥದಲ್ಲಿ ಇರೋದ್ರಿಂದ ಬಾಪ್ ದಾದಾ ಅಂತ ಹೇಳಲಾಗುತ್ತೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆ. रचना को रचना से वर्षा मिल न सके, लौकिक संबंध में बच्चे को बाप से वर्षा मिलता, बच्ची को भी मिल न सके. ಬಾಬಾ ಹೇಳೋದು ರಚನೆಗೆ ಎಂದು ರಚನೆಯಿಂದ ಆಸ್ತಿ ಸಿಗಲ್ಲ. ಅಂದರೆ ಸಹೋದರರು ಸಹೋದರರಿಗೆ ಆಸ್ತಿ ಕೊಡಲ್ಲ. ಆದರೆ ರಚಯಿತ ತಂದೆಯಿಂದ ಮಾತ್ರ ಆಸ್ತಿ ಸಿಗುತ್ತೆ. ಅದರಲ್ಲೂ ಲೌಕಿಕ ಸಂಬಂಧದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿ ಸಿಗುತ್ತೆ. ಈಗೆಲ್ಲ ಹೆಣ್ಮಕ್ಳಿಗೂ ಆಸ್ತಿ ಇದೆ, ಮೊದಲಿನ ಪದ್ಧತಿ ಈ ಥರ ಇತ್ತು. ಬಚ್ಚಿಕೋ ಮಿಲ್ನ ಸಕೆ ಅಂದರೆ ಇಲ್ಲಿ ಎಲ್ಲರೂ ಗಂಡು ಮಕ್ಕಳೇ ಅಲ್ವಾ ಬಾಬೋರಿಗೆ.
ಶರೀರದಿಂದ ಹೆಣ್ಮಕ್ಳು ಗಂಡ್ಮಕ್ಳು ಇರ್ಬೋದು, ಆತ್ಮದಿಂದ ಎಲ್ಲರೂ ಗಂಡ್ಮಕ್ಕಳೇ. ಅದಕ್ಕೆ ಗಂಡ್ಮಕ್ಕಳಿಗೆ ಆಸ್ತಿ, ಆತ್ಮಗಳಿಗೆ ತಂದೆ ಆಸ್ತಿ ಸಿಗುತ್ತೆ ಶಿವ ಬಾಬಾ ಅವ್ರದ್ದು. अब बाप ने समझाया है, तुम आत्माएं हमारे बच्चे हो, प्रजापिता ब्रह्मा के बच्चिए बच्चियाँ हो, ब्रह्मा से वर्षा नहीं मिलना है. ಈಗ ಬಾಬೋರು ತಿಳಿಸ್ಕೊಡ್ತಾರೆ, ನೀವೆಲ್ಲ ಆತ್ಮಗಳು ನನ್ನ ಮಕ್ಕಳು, ಶಿವ ಬಾಬೋರ್ ಮಕ್ಕಳು, ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಜೀವಾತ್ಮಗಳು, ಸಹೋದರ ಸಹೋದರಿಯರು. ಬ್ರಹ್ಮನಿಂದ ಯಾರಿಗೇನು ಆಸ್ತಿ ಸಿಗೋದಿಲ್ಲ. ಬಾಪ್ ಕಾ ಬನ್ನೆ ಸೆ ಹಿ ವರ್ಷ ಮಿಲ್ ಸಕ್ತಾ ಹೈ. ನೀವು ಬಾಬೋರ್ ಮಕ್ಕಳಾದ್ರೇ ಆಸ್ತಿ ಸಿಗೋದು. ಶಿವಬಾಬಾ ತಾತ, ಬ್ರಹ್ಮ ತಂದೆ, ಬ್ರಹ್ಮನ ಮಕ್ಕಳಾದರೆ ತಾತನ ಆಸ್ತಿ ಸಿಗುತ್ತೆ. ए बाप तुम बच्चों को सन्मुख बैठ समझाते हैं, इनके कोई शास्त्र तो बन नहीं सकते हैं. ಬಾಬೋರು ಇಲ್ಲಿ ಕುತ್ಕೊಂಡು ಮಕ್ಕಳಿಗೆ ಸನ್ಮುಖದಲ್ಲಿ ತಿಳಿಸ್ಕೊಡ್ತಾರೆ. ಬಾಬೋರು ಏನು ತಿಳಿಸ್ಕೊಡ್ತಾರೆ, ಇದರದ್ದು ಯಾವುದೇ ಶಾಸ್ತ್ರಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಲ್ ತುಮ್ ಲಿಖತೆ ಹೋ, ಲಿಟ್ರೇಚರ್ ಚಪಾತೆ ಹೋ, ಫಿರ್ ಭಿ ಟೀಚರ್ ಕೆ ಸಿವಾಯ್ तो कोई समझा न सके. बिना टीचर किताब से कोई समझ न सके ना. ಬಾಬಾ ಹೇಳ್ತಾರೆ, ಭಲೆ ನೀವು ಬರೀತೀರಿ, ಬಾಬಾ ಅವ್ರು ಏನು ಹೇಳಿದರು ಎಲ್ಲ ಬರೀತೀರಿ, ಲಿಟ್ರೇಚರ್ ಪ್ರಿಂಟು ಮಾಡ್ತೀರಿ, ಆದರೆ ಅರ್ಥ ಯಾವಾಗ ಆಗುತ್ತೆ? ಬರೀ ಬುಕ್ ಓದಿದ ತಕ್ಷಣ ಅರ್ಥ ಆಗುತ್ತಾ? ಈಗ 7 ದಿನದ ಕೋರ್ಸ್ ಪುಸ್ತಕಗಳನ್ನು ಓದಿದ ತಕ್ಷಣ ಯಾರಿಗೆ ಅರ್ಥ ಆಗುತ್ತೆ? ಎಲ್ಲಿವರೆಗೂ ಟೀಚರ್ ತಿಳಿಸ್ಕೊಡಲ್ವೋ ಅಲ್ಲಿವರೆಗೂ ಇದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. अब तुम हो रूहानी टीचर्स, बाप है बीज रूप, उनके पास सारे जाड़ के आदि मध्य अंत की नॉलेज है. ನೀವೆಲ್ಲ ಆತ್ಮಗಳು ಟೀಚರ್ಸ್, ಆತ್ಮೀಯ ಟೀಚರ್ಸ್. ಬಾಬೋರು ಬೀಜ ರೂಪ, ಅವ್ರ ಹತ್ರ ಇಡೀ ವೃಕ್ಷದ ಅಂದರೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. टीचर के रूप में बैठ तुमको समझाते हैं. तुम बच्चों को सदैव खुशी रहनी चाहिए कि हमको सुप्रीम बाप ने अपना बच्चा बनाया है, वही हमको टीचर बनकर पढ़ाते हैं. ಟೀಚರ್ ರೂಪದಲ್ಲೇ ಕುತ್ಕೊಂಡು ಬಾಬೋರು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹೇಗೆ ಟೀಚರ್ ವಿದ್ಯಾರ್ಥಿಗೆ ತಿಳುವಳಿಕೆ ಕೊಡ್ತಾರೆ, ಅದೇ ಥರ ನಿಮ್ಮ ಮಕ್ಕಳಿಗೆ ಸದಾ ಖುಷಿ ಇರಬೇಕು. ಏಕೆಂದರೆ ನಮಗೆ ಸುಪ್ರೀಂ ತಂದೆ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಅವರೇ ನಮಗೆ ಟೀಚರಾಗಿ ಓದಿಸ್ತಾರೆ, ಅವರೇ ಸದ್ಗುರುನೂ ಆಗಿದ್ದಾರೆ, ನಮ್ಮನ್ನು ಜೊತೆಯಲ್ಲಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸರ್ವರಿಗೂ ಸದ್ಗತಿ ದಾತ ಒಬ್ಬರೇ. ऊंचे ते ऊंचे बाप ही है जो भारत को हर 5000 वर्ष बाद वर्षा देते हैं. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಒಬ್ಬರೇ, ಯಾರು ಪ್ರತಿ 5000 ವರ್ಷಕ್ಕೊಮ್ಮೆ ಪುನಃ ಭಾರತಕ್ಕೆ ಆಸ್ತಿಯನ್ನು ಕೊಡ್ತಾರೆ. ಅವರ ಜಯಂತಿಯನ್ನೇ ಪ್ರತಿ ವರ್ಷವೂ ಆಚರಿಸ್ತೀರಿ, ಶಿವ ಜಯಂತಿ. वास्तव में शिव के साथ त्रिमूर्ति भी होना चाहिए. तुम त्रिमूर्ति शिव जयंती मनाते हो, सिर्फ शिव जयंती मनाने से कोई बात सिद्ध नहीं होगी. ವಾಸ್ತವಿಕವಾಗಿ ಶಿವ ಬಾಬೋರ್ ಜೊತೆಗೆ ತ್ರಿಮೂರ್ತಿಯನ್ನು ತೋರಿಸ್ಬೇಕು. ತ್ರಿಮೂರ್ತಿ ಶಿವ ಜಯಂತಿ ಅನ್ನೋದು ಸರಿ ಇದೆ. ನೀವು ಬರೀ ಶಿವ ಜಯಂತಿ ಅಂದರೆ ಅದರಲ್ಲಿ ಯಾವ ಮಾತೂ ಯಾವ ಕರ್ತವ್ಯನೂ ಸಿದ್ಧ ಆಗಲ್ಲ. ಬಾಬೋರ್ ಬರ್ತಾರೆ, ಆಗ ಬ್ರಹ್ಮನ ಜನ್ಮ ಆಗುತ್ತೆ. ಶಿವಬಾಬೋರ್ ಬಂದು ದಾದಾ ಲೇಖರಾಜ್ ಅವ್ರ ಶರೀರದಲ್ಲಿ ಪ್ರವೇಶ ಆದಮೇಲೆ ಬ್ರಹ್ಮ ಅಂತ ದಿವ್ಯ ನಾಮಕರಣ ಮಾಡ್ತಾರಲ್ವ. बच्चे बने ब्राह्मण बने, एम ऑब्जेक्ट सामने खड़ी है, बाप खुद आकर ಸ್ಥಾಪನಾ करते हैं. ಹೇಗೆ ನಾವು ಬಾಬೋರ್ ಮಕ್ಕಳಾದಮೇಲೆ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತೀವಿ, ಹಾಗೆ ಶಿವ ಬಾಬೋರ್ ಪ್ರವೇಶ ಆದಮೇಲೆ ಬ್ರಹ್ಮ ಅಂತ ಕರೀತಾರೆ. ಬಾಬಾ ಹೇಳ್ತಾರೆ, ಲಕ್ಷ್ಯ ನಿಮ್ಮ ಮುಂದೆ ಇದೆ. ಬಾಬೋರು ಖುದ್ ಸ್ವಯಂ ಬಂದು ಸ್ಥಾಪನೆ ಮಾಡ್ತಾರೆ. एम ऑब्जेक्ट भी बिल्कुल क्लियर है, सिर्फ श्री कृष्ण का नाम डालने से सारी गीता का महत्व चला गया है. ಲಕ್ಷ್ಯ ಸ್ಪಷ್ಟವಾಗಿದೆ, ಬಿಲ್ಕುಲ್ ಕ್ಲಿಯರ್ ಇದೆ, ನಾವೇನಾಗಬೇಕು ಭವಿಷ್ಯದಲ್ಲಿ. ಆದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಹಾಕಿರೋ ಕಾರಣ ಇಡೀ ಗೀತೆಯ ಮಹತ್ವನೇ ಹೊರಟೋಗ್ಬಿಟ್ಟಿದೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇವೆಲ್ಲ ಮಿಸ್ಟೇಕ್ ಆಗೋದು ಡ್ರಾಮಾದಲ್ಲಿ ನಿಗದಿ ಇದೆ. ए भूल फिर भी होने वाली है,
खेल ही सारा ज्ञान और भक्ति का है ना. ಈ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗುತ್ತೆ. ಬಾಬಾ ಹೇಳ್ತಾರೆ ಈ ಡ್ರಾಮಾದ ಆಟ ಜ್ಞಾನ ಮತ್ತು ಭಕ್ತಿದು. ನೋಡಿ, ಅರ್ಧಕಲ್ಪ ಭಕ್ತಿಯ ಫಲ ಜ್ಞಾನ. ಅರ್ಧಕಲ್ಪ ಭಕ್ತಿ ನಡೀತೆ ದ್ವಾಪರ ಕಲಿಯುಗದಲ್ಲಿ. ಸಂಗಮ ಯುಗದಲ್ಲಿ ಬಾಬೋರು ಜ್ಞಾನ ಕೊಡ್ತಾರೆ. ಇದರ ಪ್ರಾರಬ್ಧ 2500 ವರ್ಷ ಜ್ಞಾನದ ಪ್ರಾರಬ್ಧ ಅದು. ಬಾಬಾ ಹೇಳ್ತಾರೆ, ನನ್ನ ಮುದ್ದಾದ ಮಕ್ಕಳೇ, ಸುಖಧಾಮ ಮತ್ತು ಶಾಂತಿಧಾಮನ ನೆನ್ಪು ಮಾಡಿ. ಅಂದರೆ ಈ ದುಃಖಧಾಮನ ಮರ್ತು ಬಿಡಿ. अलफ और बे कितना सहज है, तुम किसी से भी पूछो मन मनाभव का अर्थ क्या है. देखो क्या कहते हैं, ತಂದೆ ಮತ್ತು ಆಸ್ತಿ. ಇದೆಷ್ಟು ಸಹಜವಾಗಿದೆ. ನೀವು ಯಾರನ್ನಾದರೂ ಕೇಳಿ ಮನ್ಮನಾಭವದ ಅರ್ಥ ಏನು ನೋಡಿ, ಏನು ಹೇಳ್ತಾರೆ ಅವರು ಅಂತ. ಬೋಲೋ ಭಗವಾನ್ ಕಿಸ್ಕೋ ಕಹಾ ಜಾಯೆ, ಊಂಚತೆ ಊಂಚ್ ಭಗವಾನ್ ಹೇನಾ, ಉನ್ಕೋ ಸರ್ವವ್ಯಾಪಿ ತೊಡಿ ಕಹೆಂಗೆ. ಅಂದರೆ ಯಾರಿಗಾದರೂ ಬಾಬೋರ ಸಂದೇಶ ಕೊಡೋ ವಿಧಿ, ಈ ಥರ ಪ್ರಶ್ನೆಗಳನ್ನು ಕೇಳಿ. ಮನ್ಮನಾಭವದ ಅರ್ಥ ಏನು ನೋಡಿ, ಅವರು ಏನು ಉತ್ತರ ಕೊಡ್ತಾರೆ ಹೇಳಿ. ಭಗವಂತ ಅಂತ ಯಾರಿಗೆ ಕರೀಲಾಗುತ್ತೆ? ಅವರು ಶ್ರೇಷ್ಠ, ಅತಿ ಶ್ರೇಷ್ಠ ಭಗವಂತ. ಅವರು ಸರ್ವವ್ಯಾಪಿ ಹೇಗಾಗ್ಲಿಕ್ಕೆ ಸಾಧ್ಯ? ಅವರು ಎಲ್ಲರಿಗೂ ತಂದೆ. ಅವ್ರದ್ದೇ ತ್ರಿಮೂರ್ತಿ ಶಿವ ಜಯಂತಿ ಬರುತ್ತೆ ಪ್ರತಿ ವರ್ಷ. ಈ ಥರ ಯುಕ್ತಿಯಿಂದ ನಿಮ್ಮ ಮಕ್ಕಳು ಪ್ರಶ್ನೆ ಕೇಳ್ತವರಿಗೆ ಈ ಜ್ಞಾನನ ತಿಳಿಸ್ಕೊಡಿ. तुमको त्रिमूर्ति शिव का चित्र निकालना चाहिए. ऊंचे ते ऊंच शिव, फिर सूक्ष्म वतनवासी ब्रह्मा विष्णु शंकर. ऊंचे ते ऊंच शिव बाबा है. ನೀವು ತ್ರಿಮೂರ್ತಿ ಚಿತ್ರವನ್ನು ತೋರಿಸಿ ಅಥವಾ ತ್ರಿಲೋಕದ ಚಿತ್ರನೂ ತೋರಿಸಿ. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬೋರಿದ್ದಾರೆ ಪರಂಧಾಮದಲ್ಲಿ. ಮತ್ತು ಸೂಕ್ಷ್ಮ ವತನವಾಸಿಗಳು ಬ್ರಹ್ಮ ವಿಷ್ಣು ಶಂಕರರು. ಈ ತ್ರಿಮೂರ್ತಿಗಳಿಗಿಂತ ಶ್ರೇಷ್ಠರು ಶಿವಬಾಬೋರು. ಅವರೇ ಬಂದು ಭಾರತವನ್ನು ಸ್ವರ್ಗ ಮಾಡ್ತಾರೆ. ಉನ್ಕಿ ಜಯಂತಿ ತುಮ್ ಕ್ಯೂ ನೈ ಮನಾತೆ ಹೋ, ज़रूर भारत को वर्षा दिया था, उनका राज्य था. इसमें तो तुमको आर्य समाजी भी मदद देंगे, क्योंकि वह भी शिव को मानते हैं. ಕೇಳಿ ಅವರಿಗೆ, ಅವರ ಜಯಂತಿಯನ್ನು ಯಾಕೆ ಆಚರಿಸೋದಿಲ್ಲ? ಏಕೆಂದರೆ ಮೊದಲೆಲ್ಲ ಶಿವ ಜಯಂತಿಗೆ ಸರ್ಕಾರಿ ರಜೆ ಇರಲಿಲ್ಲ. ಆ ಸಮಯದಲ್ಲಿ ಹೇಳಿದ ಬಾಬೋರು. ಈಗ ಭಾರತಕ್ಕೆ ಬಾಬೋರು ಪುನಃ ಆಸ್ತಿ ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. ಇದೇ ದೇವತೆಗಳ ರಾಜ್ಯ ಇತ್ತು. ಬಾಬಾ ಹೇಳ್ತಾರೆ, ಇದರಲ್ಲಿ ಆರ್ಯ ಸಮಾಜಿಗಳು ನಿಮಗೆ ಸಹಯೋಗ ಕೊಡ್ಬೋದು. ಏಕೆಂದರೆ ಅವರು ಶಿವನನ್ನು ಒಪ್ಕೊಳ್ತಾರೆ. ತುಮ್ ಅಪ್ನಾ ಜಂಡಾ ಚಢಾओ. एक तरफ त्रिमूर्ति गोला, दूसरे तरफ जाड़. तुम्हारा झंडा वास्तव में ये होना चाहिए, बन तो सकता है ना. झंडा चढ़ा दो तो सब देखे, सारी समझानी इसमें है. कल्प वृक्ष और ड्रामा इनमें तो बिल्कुल क्लियर है. ಎಲ್ಲ ಚಿತ್ರಗಳು ಮುಖ್ಯವಾಗಿರೋದು. ಒಂದು ಬಾಬಾ ಹೇಳ್ತಾರೆ ತ್ರಿಮೂರ್ತಿ, ಎರಡನೇದು ಸೃಷ್ಟಿ ಚಕ್ರ, ಹಾಗೆ ಕಲ್ಪವೃಕ್ಷ. ಈ ಕಲ್ಪವೃಕ್ಷ ಚಿತ್ರ ಅವಶ್ಯಕವಾಗಿ ಮಾಡಬೇಕು. ಆಗುತ್ತೆ, ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಬಾಬೋರು ಆ ಸಮಯದಲ್ಲಿ ಹೇಳಿದ್ದಾರೆ. ಅಂದರೆ ಈಗೆಲ್ಲ ಚಿತ್ರಗಳು ತಯಾರಾಗಿದೆ. ಈ ಧ್ವಜನೂ ಬಾಬಾ ಹೇಳ್ತಾರೆ ನೀವು ಹಾರಿಸ್ಬೇಕು. ಇಡೀ ರಾಜಧಾನಿ ಇದರಲ್ಲೇ ಇದೆ. ಕಲ್ಪವೃಕ್ಷ ಹಾಗೂ ಡ್ರಾಮಾ ಇದು ಬಿಲ್ಕುಲ್ ಕ್ಲಿಯರ್ ಆಗಿದೆ. ಅಂದರೆ ಕಲ್ಪವೃಕ್ಷ ಮತ್ತು ಸೃಷ್ಟಿ ಚಕ್ರ ಇದರಲ್ಲಿ ಬಿಲ್ಕುಲ್ ಸ್ಪಷ್ಟವಾಗಿದೆ ಜ್ಞಾನ. ಸಬ್ಕೋ ಮಾಲೂಮ್ ಪಡ್ ಜಾಯೇಗಾ कि हमारा धर्म फिर कब होगा, आपे ही अपना अपना हिसाब निकालेंगे. ಎಲ್ಲರಿಗೂ ನೀವು ತಿಳಿಸ್ಬೋದು. ಈ ಕಲ್ಪವೃಕ್ಷ ಚಿತ್ರದಲ್ಲಿ ಸೃಷ್ಟಿ ಚಕ್ರದಲ್ಲಿ ಯಾರ್ಯಾರ ಧರ್ಮ ಯಾವಾಗ ಬರುತ್ತೆ ಅವರವರೇ ಲೆಕ್ಕ ತೆಗಿಬೋದು. ಎಷ್ಟು ವರ್ಷ ನಮ್ಮ ಧರ್ಮ ಬಂದು ಎಷ್ಟು ವರ್ಷದ ನಂತರ ಬರ್ತೀವಿ ಅಂತ. सबको इस चक्र और जाड़ पर समझाना. क्राइस्ट कब आया, इतना समय वह आत्माएं कहाँ रहती. ज़रूर कहेंगे निराकारी दुनिया में. ಎಲ್ಲರಿಗೂ ಈ ಸೃಷ್ಟಿ ಚಕ್ರ ಮತ್ತು ಕಲ್ಪ ವೃಕ್ಷದ ಬಗ್ಗೆ ತಿಳಿಸ್ಕೊಡ್ಬೋದು. ಕೇಳಿ ಬೇಕಾದರೆ ಪ್ರಶ್ನೆನ, ಕ್ರೈಸ್ಟ್ ಯಾವಾಗ ಬರ್ತಾರೆ? ಹಾಗಾದರೆ ಅಷ್ಟು ಸಮಯ ಆ ಆತ್ಮ ಎಲ್ಲಿದ್ದರು? ಅವಶ್ಯಕವಾಗಿ ಮನೆ ನಿರಾಕಾರಿ ವತನದಲ್ಲಿದ್ದರು.
हम आत्माएं रूप बदलकर यहाँ आकर साकार बनते हैं। बाप को भी कहते हैं ना, आप भी रूप बदल साकार में आओ। ನೀವು ಆತ್ಮಗಳು ಪರಂಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬರ್ತೀರಿ ಅಂದರೆ ನಿಮ್ಮ ರೂಪ ಪರಿವರ್ತನೆ ಮಾಡ್ಕೊಂಡು ಬರ್ತೀರಿ. ಅಂದರೆ ನಿರಾಕಾರಿ ಆತ್ಮಗಳು ಸಾಕಾರ ದೇಹದಲ್ಲಿ ಬರ್ತೀರಿ. ಅದೇ ಥರ ಬಾಬಾವರಿಗೂ ಏನು ಕರೆದ್ರಿ? ಬಾಬಾ ನೀನು ರೂಪ ಪರಿವರ್ತನೆ ಮಾಡ್ಕೊಂಡು ಬಾ. ಆಕಾಶ ಸಿಂಹಾಸನ ಬಿಟ್ಟು, ಆಕಾಶ ಅಂದರೆ ಈ ಆಕಾಶ ಅಲ್ಲ, ಎಲ್ಲ ಆತ್ಮಗಳಿರೋ ಮನೆ ಪರಂಧಾಮ ಬಿಟ್ಟು ರೂಪ ಪರಿವರ್ತನೆ ಮಾಡ್ಕೊಂಡು ಬಾ ಅಂತ. ಆಯಂಗೆ ತೋ ಯಹಾನ सूक्ष्म वतन में तो नहीं आएंगे। जैसे हम रूप बदलकर पार्ट बजाते, आप भी आओ, फिर से आकर राजयोग सिखलाओ. ಅವಶ್ಯಕವಾಗಿ ಅವರು ಇಲ್ಲಿಗೆ ಬರಲೇಬೇಕು. ಸೂಕ್ಷ್ಮ ವತನದಲ್ಲಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಹೇಗೆ ನೀವು ರೂಪ ಪರಿವರ್ತನೆ ಮಾಡ್ಕೊಂಡು ಇಲ್ಲಿ ಪಾತ್ರ ಮಾಡ್ತಾ ಇದ್ದೀರೋ, ಹಾಗೆ ಬಾಬೋರು ರೂಪ ಪರಿವರ್ತನೆ ಮಾಡ್ಕೊಂಡು ಬಂದು ರಾಜಯೋಗವನ್ನು ಕಲಿಸ್ತಾರೆ. ಅಂದರೆ ನಿರಾಕಾರ ತಂದೆ ಈ ಸಾಕಾರ ರೂಪದಲ್ಲಿ ಬಂದು ರಾಜಯೋಗವನ್ನು ಕಲಿಸ್ತಾರೆ. ಈ ರಾಜಯೋಗದಿಂದನೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. तो बड़ी सहज बातें हैं, बच्चों को शौक चाहिए, धारणा कर औरों को करानी चाहिए. ಇದೆಲ್ಲ ಬಹಳ ಸಹಜ ಮಾತುಗಳು. ಆದರೆ ಮಕ್ಕಳಿಗೆ ರುಚಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ಮಾಡಿಸ್ಬೇಕು. ಬಾಬಾವ್ರ ಜ್ಞಾನ ನಾನು ಧಾರಣೆ ಮಾಡ್ಕೋಬೇಕು, ಬೇರೆಯವರಿಗೂ ಮಾಡಿಸ್ಬೇಕು ಅನ್ನೋ ರುಚಿ ಇರಬೇಕು. उसके लिए लिखा पढ़ी करनी चाहिए. बा भारत को आकर हेवन बनाते, कहते भी है बरोबर क्राइस्ट से 3000 वर्ष पहले भारत पैराडाइस था. इसलिए त्रिमूर्ति शिव का चित्र सबको भेज देना चाहिए. ಅವಶ್ಯಕವಾಗಿ ಕ್ರೈಸ್ಟ್ ಬರೋ 3000 ವರ್ಷಗಳ ಹಿಂದೆ ಹೆವೆನ್ ಪ್ಯಾರಡೈಸ್ ಇತ್ತು ಅಂತ. ಅದರಿಂದ ತ್ರಿಮೂರ್ತಿ ಚಿತ್ರ ಎಲ್ಲರಿಗೂ ಕಳಿಸ್ಕೊಡಿ. ತ್ರಿಮೂರ್ತಿ ಶಿವನ ಸ್ಟ್ಯಾಂಪು ಮಾಡಬೇಕು. ಎಲ್ಲರದು ಸ್ಟ್ಯಾಂಪ್ ಮಾಡಿದ್ದಾರೆ, ಆದರೆ ತ್ರಿಮೂರ್ತಿ ಶಿವಬಾಬೋರ್ ಸ್ಟ್ಯಾಂಪು ಮಾಡಬೇಕು. इन स्टैम्प बनाने वालों की भी डिपार्टमेंट होगी. दहली में तो बहुत पढ़े लिखे हैं, ये काम कर सकते हैं. ಈ ಸ್ಟ್ಯಾಂಪ್ ಮಾಡೋರದೇ ಡಿಪಾರ್ಟ್ಮೆಂಟ್, ಪೋಸ್ಟಲ್ ಡಿಪಾರ್ಟ್ಮೆಂಟೇ ಬೇರೆ ಇದೆ. ಬಾಬಾ ಹೇಳ್ತಾರೆ ದೆಹಲಿಯವರು ಬಹಳ ವಿದ್ಯಾವಂತರಿದ್ದೀರಿ, ತಿಳುವಳಿಕೆ ಇರೋರಿದ್ದೀರಿ, ಈ ಕೆಲಸ ಮಾಡ್ಬೋದು. ಹೇಗೆ ಬ್ರಹ್ಮ ಬಾಬೋರ್ ಸ್ಟ್ಯಾಂಪು, ದಾದಿಜಿಯವ್ರ ಸ್ಟ್ಯಾಂಪು, ಬಡಿ ದಾದಿ ಜಾನಕಿ ದಾದಿ ಅವ್ರದ್ದೆಲ್ಲ ಸ್ಟ್ಯಾಂಪ್ ಇದೆ. ಬಾಬಾ ಹೇಳ್ತಾರೆ ಹಾಗೆ ತ್ರಿಮೂರ್ತಿದು ಸ್ಟ್ಯಾಂಪ್. ತ್ರಿಮೂರ್ತಿ ಅಂದರೆ ಶಿವಬಾಬು ರಚಯಿತನೂ ಇದ್ದಾರೆ. ಈ ಚಿತ್ರದ ಸ್ಟ್ಯಾಂಪ್ ಮಾಡಿ. तुम्हारी कैपिटल भी दहली होनी है. पहले दहली को परिस्तान कहते थे, अब तो कब्रिस्तान है. तो ये सब बातें बच्चों की बुद्धि में आनी चाहिए. ಬಾಬಾ ಹೇಳ್ತಾರೆ ಕ್ಯಾಪಿಟಲ್ ದೆಹಲಿನೇ ಇರುತ್ತೆ. ಸತ್ಯಯುಗದಲ್ಲೂ ದೆಹಲಿ ಇದೆ, ಈಗಲೂ ದೆಹಲಿ. ಆದರೆ ಆವಾಗಿನ ದೆಹಲಿಗೆ ದೆಹಲಿ ಅನ್ನೋ ಹೆಸರಿರೋದಿಲ್ಲ, ಪರಿಸ್ತಾನ್ ಅಂತ ಕರೀಲಾಗುತ್ತೆ. ಅದೇ ಇವತ್ತು ಕಬ್ರಸ್ತಾನ್ ಆಗಿದೆ. ಇದೆಲ್ಲ ಮಾತು ನೀವು ಮಕ್ಕಳ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಇರಬೇಕು. अभी तुम्हें सदा खुशी में रहना है, बहुत बहुत मीठा बनना है, सबको प्रेम से चलाना है. ಈಗ ನಿಮಗೆ ಪುರುಷಾರ್ಥದ ಲಕ್ಷ್ಯ ಏನು? ದೇವತೆ ಆಗ್ತೀವಿ, ಫರಿಷ್ಠೆ ಆಗ್ತೀವಿ, ಇದು ಆಮೇಲೆ. ಮೊದಲು ಇಲ್ಲಿ ಪ್ರೆಸೆಂಟ್ ವರ್ತಮಾನದಲ್ಲಿ ನಿಮ್ಮ ಗುರಿ ಏನಿರಬೇಕು? ಸದಾ ನಾನು ಖುಷಿಯಾಗಿರಬೇಕು, ಬಹಳ ಬಹಳ ಮಧುರವಾಗಿರಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನಡೆಸ್ಕೊಳ್ಬೇಕು. ಆವಾಗಲೇ ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗ್ತೀರಿ. ಈ ಥರ ಆಗೋ ಪುರುಷಾರ್ಥ ಮಾಡಿ. तुम्हारे पुरुषार्थ का यही लक्ष्य है, परंतु अभी तक कोई बना नहीं है. ನಿಮ್ಮ ಪುರುಷಾರ್ಥದ ಲಕ್ಷ್ಯ ಇದೇ ಆಗಿದೆ, ಆದರೆ ಇಲ್ಲಿವರೆಗೂ ಯಾರೂ ಸಂಪೂರ್ಣರಾಗಿಲ್ಲ. ನಿಮ್ದೀಗ ಏರುವ ಕಳೆಯಲ್ಲಿ ಹೋಗ್ತಾ ಇದ್ದೀರಿ. ಧೀರೆ ಧೀರೆ ಚಡ್ತೆ ಏನಾ, ಇಳಿಯೋದು ತುಂಬ ಈಸಿ, ಹತ್ತದು ನಿಧಾನವಾಗಿ ಹತ್ತಾ ಇದ್ದೀರಿ. ಬಾಬಾವರು ಎಲ್ಲ ರೀತಿಯಿಂದನೂ ಶಿವ ಜಯಂತಿಯಲ್ಲಿ ಸೇವೆ ಮಾಡೋ ಇಶಾರೆ ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಕಂಟಿನ್ಯೂ ನೋಡಿ, ಶಿವರಾತ್ರಿ ಯಾವ ಥರ ಆಚರಿಸ್ಬೇಕು ಅನ್ನೋದಕ್ಕೆ ಎಷ್ಟೊಂದು ಸಲಹೆ ಕೊಡ್ತಾರೆ.
बाबा इस प्रकार से शिव जयंती पर सेवा करने का इशारा देते रहते, जिससे मनुष्य समझेंगे बरोबर इनों की नॉलेज तो बड़ी है. ಮನುಷ್ಯರಿಗೂ ಅರ್ಥ ಆಗಬೇಕು, ಹೌದು ಇವ್ರ ಜ್ಞಾನ ತುಂಬ ಶ್ರೇಷ್ಠವಾಗಿದೆ. गिरते फिर चढ़ते हैं. तो मनुष्य को समझाने में कितनी मेहनत लगती. मेहनत बिगर राजधानी थोड़ी स्थापन होगी. तो चढ़ते हैं, गिरते हैं, फिर चढ़ते हैं. बच्चों को भी कोई ना कोई तूफान आता है. ಬಾಬಾ ಹೇಳ್ತಾರೆ, ಮನುಷ್ಯರಿಗೆ ಇದೆಲ್ಲ ತಿಳಿಸ್ಕೊಡ್ಬೇಕಾದ್ರೆ ಎಷ್ಟೊಂದು ಪರಿಶ್ರಮ ಇದೆ. ಪರಿಶ್ರಮ ಇಲ್ಲದೆ ರಾಜಧಾನಿ ಹೆಂಗೆ ಸ್ಥಾಪನೆ ಆಗುತ್ತೆ ನೋಡಿ. ಇವಾಗ ಪುರುಷಾರ್ಥ ಮಾಡಿ ಮೇಲೆ ಹತ್ತುತ್ತೀರಾ, ಮತ್ತೆ ಕೆಳಗೆ ಬೀಳ್ತೀರಾ, ಮತ್ತೆ ಹತ್ತುತ್ತೀರಾ. ಬಚ್ಚೋಂ ಕೋ ಭಿ ಕೋಯಿ ನಾ ಕೋಯಿ ತುಫಾನ್ ಆತ ಮೂಲ್ ಬಾತ್ ಯಾದ್ ಕಿ. ನಿಮ್ಮ ಮಕ್ಕಳಿಗೂ ಒಂದಲ್ಲ ಒಂದು ಮಾಯೆಯ ಬಿರುಗಾಳಿ ಬರುತ್ತೆ. ಮೂಲ ಮಾತು ಬಾಬೂರ ನೆನಪು ಮಾಡೋದು. ನೆನಪಿಂದನೇ ಸತೋ ಪ್ರಧಾನರಾಗ್ತೀರಿ. ಮಕ್ಕಳೇ, ಜ್ಞಾನ ತುಂಬ ಸಹಜ. ನಿಮ್ಮ ಮಕ್ಕಳು ಬಹಳ ಮಧುರರಾಗಿರಬೇಕು. ಏಮ್ ಆಬ್ಜೆಕ್ಟ್ ತೋ ಸಾಮ್ನೆ ಕಡಿ ಹೇ, ಏ ಕಿತ್ನೆ ಮೀಟೆ ಹೇ. ಲಕ್ಷ್ಯ ನಿಮ್ಮ ಮುಂದೆ ಇದೆಯಲ್ಲ ನೋಡಿ. ನಮ್ಮ ಭವಿಷ್ಯದ ಲಕ್ಷ್ಯ ಶ್ರೀ ಲಕ್ಷ್ಮೀನಾರಾಯಣರಾಗೋದು ನೋಡಿ. ಅವರೆಷ್ಟು ಸ್ವೀಟ್ ಆಗಿದ್ದಾರೆ, ಮಧುರವಾಗಿದ್ದಾರೆ. इनों को देख कितना खुशी होती है, हम तो सामने खड़े हैं. तो हम स्टूडेंट की एम ऑब्जेक्ट है, पढ़ाने वाला भगवान है. ನೋಡಿ, ದೇವತೆಗಳು ಅದರಲ್ಲೂ ಲಕ್ಷ್ಮೀನಾರಾಯಣರು ಎಷ್ಟು ಮಧುರವಾಗಿದ್ದಾರೆ. ಅವರನ್ನು ನೋಡಿ ಎಷ್ಟೊಂದು ಖುಷಿ ಆಗುತ್ತೆ. ಬರೀ ಚಿತ್ರ ನೋಡಿ ಎಷ್ಟೊಂದು ಖುಷಿ ಆಗುತ್ತೆ. ಚೈತನ್ಯವಾಗಿ ನಾವು ವಿದ್ಯಾರ್ಥಿಗಳು, ನಮ್ಮ ಮುಂದೆ ಇದೇ ಗುರಿ. ಈಶ್ವರ್ಯ ವಿದ್ಯೆ ಬಾಬಾವ್ರು ಓದಿಸ್ತಾ ಇದ್ದಾರೆ. ಇದರ ಗುರಿನೇ ಶ್ರೀ ಲಕ್ಷ್ಮೀನಾರಾಯಣರಾಗೋದು. ಓದಿಸ್ತಾ ಇರೋರು ನೋಡಿ, ಸ್ವಯಂ ಭಗವಂತ ಓದಿಸ್ತಾ ಇದ್ದಾರೆ. ಅಚ್ಚ मीठे मीठे सिकिलदे बच्चों प्रति, रूहानी बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणेಗೋಸ್ಕರ मुख्य सारांश. बाप द्वारा मिली हुई नॉलेज और वर्षे को स्मृति में रख सदैव हर्षित रहना है. ಶಿವ ಬಾಬೋರಿಂದ ಸಿಕ್ಕಿರೋ ಜ್ಞಾನ ಹಾಗೂ ಆಸ್ತಿ, ಏನೆಲ್ಲ ಆಸ್ತಿ ಬಾಬೋರಿಂದ, ಜ್ಞಾನ, ಗುಣ, ಶಕ್ತಿ, ಎಲ್ಲ ಆಸ್ತಿಯನ್ನು ಸ್ಮೃತಿಯಲ್ಲಿಟ್ಕೊಂಡು ಸದಾ ಹರ್ಷಿತವಾಗಿರಿ. ಜ್ಞಾನ ಮತ್ತು ಯೋಗದಲ್ಲಿದ್ದು ಸರ್ವೀಸಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಇದೆಲ್ಲ ಬೇಕು, ಎಲ್ಲ ಸಬ್ಜೆಕ್ಟ್ ಇದು. ಜ್ಞಾನ ಮತ್ತು ಯೋಗದಲ್ಲಿದ್ದು ಸರ್ವೀಸಲ್ಲಿ ನಿಮ್ಮನ್ನು ಬ್ಯುಸಿ ಮಾಡ್ಕೋಬೇಕು. ಎರಡನೇದು, ಸುಖಧಾಮ ಹಾಗೂ ಶಾಂತಿಧಾಮವನ್ನು ನೆನಪು ಮಾಡಿ. ಈ ದೇವತೆಗಳೆಷ್ಟು ಮಧುರವಾಗಿದ್ದಾರೆ. ಬಾಬಾ ಹೇಳ್ತಾರೆ, ಇವ್ರ ಥರ ನೀವು ಮಧುರರಾಗಿ ಅಪಾರ ಖುಷಿಯಲ್ಲಿರಿ. ಆತ್ಮೀಯ ಟೀಚರ್ ಆಗಿ ಜ್ಞಾನದಾನ ಕೊಡ್ತಾ ಹೋಗಿ. ಆತ್ಮೀಯ ಟೀಚರ್, ಆತ್ಮಗಳಿಗೆ ಈ ಜ್ಞಾನದಾನವನ್ನು ಕೊಡ್ತಾ ಹೋಗಿ. ಇದರ ರುಚಿ ಇರಬೇಕು ಅಂದ್ರಲ್ಲ ಬಾಬು ಅವ್ರ ಮಕ್ಕಳಿಗೆ. ರುಚಿ ಇದ್ದವ್ರು ಇದನ್ನು ಮಾಡ್ತಾ ಹೋಗ್ತಾರೆ ಅವರು. वरदान. देह संबंध और वैभवों के बंधन से स्वतंत्र बाप समान कर्मातीत भव. ದೇಹ ಸಂಬಂಧ ಹಾಗೂ ವೈಭವಗಳ ಬಂಧನದಿಂದ ಸ್ವತಂತ್ರರಾಗಿ ತಂದೆ ಸಮಾನ कर्मातीत भव. जो निमित्त मात्र डायरेक्शन प्रमाण प्रवृत्ति को संभालते हुए आत्मिक स्वरूप में रहते हैं, मोह के कारण नहीं. उन्हें यदि अभी अभी ऑर्डर हो चले आओ तो चले आएंगे. ಬಾಬಾ ಹೇಳ್ತಾರೆ, ಯಾರು ನಿಮಿತ್ತ ಮಾತ್ರ ಬಾಬೋರ ಡೈರೆಕ್ಷನ್ ಪ್ರಮಾಣ ಪ್ರವೃತ್ತಿಯನ್ನು ಸಂಭಾಲನೆ ಮಾಡ್ತಾ ಇದ್ದೀರಿ, ಆತ್ಮಿಕ ಸ್ವರೂಪದಲ್ಲಿರ್ತೀರಿ, ಮೋಹದ ಕಾರಣದಿಂದ ಅಲ್ಲ. ಬಾಬೋರಲ್ಲಿ ಇರಕ್ಕೆ ಹೇಳಿದರೆ ಬಾಬೋರ ಡೈರೆಕ್ಷನ್ ಅದು, ಅದಕ್ಕೆ ಪ್ರವೃತ್ತಿಯನ್ನು ಸಂಭಾಲನೆ ಮಾಡ್ತಾ ಇದ್ದಾರೆ, ಆತ್ಮ ಸ್ವರೂಪದಲ್ಲಿರ್ತಾರೆ, ಮೋಹದ ಕಾರಣ ಅಲ್ಲ. ಅಕಸ್ಮಾತ್ ಈಗೀಗ ಬಾಬೋರ ಅಂತಹ ಮಕ್ಕಳಿಗೆ
ಆರ್ಡರ್ ಮಾಡಿದರೆ ಬಂದುಬಿಡಿ ಅಂದರೆ ಬಂದುಬಿಡ್ತಾರೆ ಅವರು. बिगुल बजे और सोचने में ही समय नहीं चला जाए तब कहेंगे नष्ट मोह. ಈಗ ಬಾಬೋರ್ ಲಾಸ್ಟ್ ವಿಷಲ್ ಹಾಕಿದ್ರು, ಯೋಚನೆ ಮಾಡಿದ್ರೆ ಸಮಯ ಹೋಗಬಾರ್ದು. ಹೋಗ್ಲಾ ಬೇಡವಾ, ಏನು ಇನ್ನೇನೋ ಕೆಲಸ ಇದೆ, ಅದು ಇನ್ನೇನೋ ಇದೆ, ಅದಿಲ್ಲ. ಬಿಲ್ಕುಲ್ ಬಾಬಾ ಹೇಳ್ತಾರೆ ಸೆಕೆಂಡಲ್ಲಿ ವಿಷಲ್ ಆಯಿತು, ಯೋಚನೆ ಮಾಡೋಕ್ಕೂ ಸಮಯ ಕೊಡಬಾರ್ದು. ಅವಾಗ ಹೇಳೋದು ನಷ್ಟ ಮೋಹ. ಇನ್ನೊಂದು ಸಂಕಲ್ಪ ಬಂತು, ಇವ್ರನ್ನ ಬಿಟ್ಟು ಹೆಂಗೆ ಹೋಗಲಿ, ಅವ್ರನ್ನ ಬಿಟ್ಟು ಹೆಂಗೆ ಹೋಗಲಿ, ಇದನ್ನು ಬಿಟ್ಟು ಹೆಂಗೆ ಹೋಗಲಿ, ಹೋಯಿತು. इसलिए सदैव अपने को चेक करना, देह का संबंध का वैभवों का बंधन अपनी ओर खींचता तो नहीं है. ಅದರಿಂದ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ದೇಹ, ಸಂಬಂಧ, ವೈಭವ ಯಾವುದೇ ಬಂಧನ ನನ್ನನ್ನು ತನ್ನ ಕಡೆ ಸೆಳೆಯೋದಿಲ್ವಾ? ಎಲ್ಲಿ ಬಂಧನ ಇರುತ್ತೋ ಅಲ್ಲಿ ಆಕರ್ಷಣೆ ಇರುತ್ತೆ. लेकिन जो स्वतंत्र है वो बाप समान कर्माती ಸ್ಥಿತಿ ಕೆ ಸಮೀಪ है. ಆದರೆ ಯಾರು ಸ್ವತಂತ್ರವಾಗಿರ್ತಾರೆ, ಯಾವುದರಿಂದ? ದೇಹ, ಸಂಬಂಧ, ವೈಭವ ಇದು ಯಾವ ಬಂಧನಗಳು ಇಲ್ಲ ಆತ್ಮಕ್ಕೆ, ನಿರ್ಬಂಧನರು. ಕೇವಲ ಬಾಬೋರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕಿದ್ದಾರೆ ಅಷ್ಟೇ. ಈ ಥರ ಯಾರು ಸ್ವತಂತ್ರರು ಅವರೇ ತಂದೆ ಸಮಾನ ಕರ್ಮಾತೀತ ಸ್ಥಿತಿಯ ಸಮೀಪ ಬರ್ತಾರೆ. ಸ್ಲೋಗನ್: स्नेह और सहयोग के साथ शक्ति रूप बनो तो राजधानी में नंबर आगे मिल जाएगा. ಸ್ನೇಹ ಹಾಗೂ ಸಹಯೋಗದ ಜೊತೆಗೆ ಶಕ್ತಿ ರೂಪ ಆಗಿ ಆಗ ರಾಜಧಾನಿಯಲ್ಲಿ ನಂಬರ್ ನಿಮ್ಮದು ಮುಂದೆ ಸಿಗುತ್ತೆ. ಅಂದರೆ ಮುಂದಿನ ನಂಬರಲ್ಲಿ ಮುಂದಿನ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರಿ. ಸ್ನೇಹ, ಸಹಯೋಗ ಜೊತೆಗೆ ಶಕ್ತಿ ರೂಪದಲ್ಲಿ ರೀ, ಆಗ ರಾಜಧಾನಿಯಲ್ಲಿ ನಂಬರ್ ಮುಂದೆ ಸಿಗುತ್ತೆ. ಇವತ್ತಿನ ಅಭ್ಯಾಸದ ಪಾಯಿಂಟ್ ಇದು. ಶಕ್ತಿಶಾಲಿ ಮನಸ ಸಕಾಶ ಕೊಡೋ ಸೇವೆ ಮಾಡೋದಕ್ಕೆ जितना अभी तन मन धन और समय लगाते हो उससे मनसा शक्तियों द्वारा सेवा करने से बहुत थोड़े समय में सफलता ज़्यादा मिलेगी. ಎಷ್ಟು ಈಗ ತನು, ಮನ, ಧನ ಹಾಗೂ ಸಮಯವನ್ನು ಉಪಯೋಗಿಸ್ತೀರಿ ಬಾಬೋರ್ ಸೇವೆಯಲ್ಲಿ, ಅದರಿಂದ ಮನಸ್ಸ ಶಕ್ತಿಯಿಂದನೂ ಸೇವೆ ಮಾಡೋದು ಬಾಬಾ ಹೇಳ್ತಾರೆ ಬಹಳ ಕಡಿಮೆ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗುತ್ತೆ. ಎಷ್ಟೀಗ ತನು, ಮನ, ಧನ ಹಾಗೂ ಸಮಯ ಉಪಯೋಗಿಸ್ತೀರಿ, ಅದಕ್ಕಿಂತ ಮನಸ್ಸ ಶಕ್ತಿಯಿಂದ ಸೇವೆ ಮಾಡೋದ್ರಲ್ಲಿ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಸೇವೆ, ಹೆಚ್ಚು ಸಫಲತೆ ಸಿಗುತ್ತೆ. अभी तो अपने प्रति कभी कभी मेहनत करनी पड़ती, अपनी नेचर को परिवर्तन करने की व संगठन में चलने की व सेवा में सफलता कभी कम देख दिल शिकस्त होने की यह सब समाप्त हो जाएगी. ಬಾಬಾ ಹೇಳ್ತಾರೆ ಈಗ ಏನಾಗುತ್ತೆ, ಈಗ ತನ್ನ ಪ್ರತಿ ಕೆಲವು ಸಲ ಪರಿಶ್ರಮ ಪಡ್ತೀರಿ. ಏನಕ್ಕೆ? ತನ್ನ ನೇಚರ್ ಪರಿವರ್ತನೆ, ತನ್ನ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ, ಸಂಘಟನೆಯಲ್ಲಿ ಎಲ್ಲರ ಜೊತೆ ನಡ್ಕೊಳ್ಳೋದ್ರಲ್ಲಿ, ಸೇವೆಯ ಸಫಲತೆ, ಸೇವೆ ತುಂಬ ಮಾಡಿದ್ವಿ ಕಷ್ಟಪಟ್ಟು, ಸಫಲತೆ ಕಮ್ಮಿ ಸಿಕ್ತು, ಅದನ್ನು ನೋಡಿ ಬೇಜಾರು ನಿರಾಶರಾಗೋದ್ರಲ್ಲಿ, ಇದೆಲ್ಲದರಲ್ಲಿ ನೀವು ಈಗ ಸಮಯ ಹೋಗುತ್ತೆ, ಕಷ್ಟ ಅನಿಸುತ್ತೆ, ಇದೆಲ್ಲ ಸಮಾಪ್ತಿಯಾಗುತ್ತೆ. ಯಾವಾಗ ಮನಸ ಶಕ್ತಿಯಿಂದ ಸೇವೆ ಮಾಡ್ತೀರಿ ಸ್ವಲ್ಪ ಸಮಯದಲ್ಲಿ ಸಫಲತೆ ಜಾಸ್ತಿ ಸಿಗುತ್ತೆ. ಬಾಬಾ ಹೇಳ್ತಾರೆ ಈ ರೀತಿ ಮನಸ ಸೇವೆನ ಮಾಡ್ತಾ ಹೋಗಿ. ಟೋಟಲ್ ಯೋಗ ಬಲ ಮತ್ತು ಜ್ಞಾನ ಬಲ ಇದೆರಡೂ ಬೇಕು. ಜ್ಞಾನದ ಧಾರಣೆನೂ ಬೇಕು, ಜೊತೆಗೆ ಭವಿಷ್ಯದ ಉನ್ನತ ಪದವಿ ಪಡ್ಕೋಬೇಕಂದ್ರೆ ಪವಿತ್ರತೆಯ ಬಲ, ನೆನಪಿನ ಬಲ, ಇದೆರಡರಿಂದ ನೀವು ಉನ್ನತ ಪದವಿ ಪಡ್ಕೊಳ್ತೀರಿ. ಸದಾ ಪುರುಷಾರ್ಥದಲ್ಲಿ ಗುರಿ ಏನಿರಬೇಕು? ಸದಾ ಖುಷಿಯಾಗಿರೋದ್ರಲ್ಲಿ, ಬಹಳ ಬಹಳ ಮಧುರವಾಗಿರೋದ್ರಲ್ಲಿ, ಎಲ್ಲರನ್ನ ಪ್ರೀತಿಯಿಂದ ನಡೆಸ್ಕೊಳ್ಳೋದು. ಅಂದರೆ ಜೀವನದ ಧಾರಣೆಗಳಲ್ಲಿ ಇದ್ದು ನಡೆಯೋದೇ ನಿಮ್ಮ ಪುರುಷಾರ್ಥದ ಗುರಿ. ಆವಾಗಲೇ ಸತ್ಯಯುಗದ ಆದಿ ಏನು ಗುಣ ಇದೆ, ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರಾಗ್ತೀರಿ. ಶ್ರೇಷ್ಠ ಕರ್ಮ ಮಾಡ್ತಾರೆ ಅಂದರೆ ಅವರ ಲಕ್ಷಣ ಏನು ಎಂದು ಅವರು ಯಾರಿಗೂ
ದುಃಖ ಕೊಡೋದಿಲ್ಲ. ಹೆಂಗೆ ಶ್ರೀಬಾಬಾ ಅವರು ದುಃಖ ಹರ್ತ ಸುಖ ಕರ್ತನೋ ಹಾಗೆ ಅವರು ದುಃಖ ಹರ್ತ ಸುಖ ಕರ್ತರಾಗಿರ್ತಾರೆ ಹೊರತು ಯಾರಿಗೂ ದುಃಖ ಕೊಡೋದಿಲ್ಲ. ಉಚ್ಚ ಓಂ ಶಾಂತಿ. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು. ಒಡನಾಡುತ್ತಲೀ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ